ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಫಂಡಮೆಂಟಲ್ಸ್ ಆಫ್ ಜಿಯೋಗ್ರಫಿಯಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋಣ. ಅದು ಜಿಯೋಮಾರ್ಫಿಕ್ ಪ್ರೊಸೆಸಸ್ ಅಂತ. ಈ ಜಿಯೋಮಾರ್ಫಿಕ್ ಪ್ರೊಸೆಸಸ್ ನೋಡೋಕ್ಕಿಂತ ಮುಂಚೆನೂ ಅದರ ಬಗ್ಗೆ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಈ ಜಿಯೋಮಾರ್ಫಿಕ್ ಪ್ರೊಸೆಸಸ್ ಬಗ್ಗೆ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕಾಗಿತ್ತಪ್ಪ ಅಂತಂದರೆ ನಾವು ಜಿಯೋಗ್ರಫಿನ ಹೆಂಗೆ ಕಲಿತೀವಿ ಅನ್ನೋದು ನೋಡಬೇಕು. ಜಿಯೋಗ್ರಫಿಯನ್ನು ನಾವು 3 ವಿಭಜನೆಯಾಗಿ ನೋಡ್ತೀವಿ. ಏನಪ್ಪ ಅಂತಂದರೆ 3 ವಿಭಜನೆಯಲ್ಲಿ ಹೆಂಗೆ ನಾವು ಕಲಿತೀವಿ ಅಂತಂದರೆ, ಫಸ್ಟು ಫಿಜಿಯೋಗ್ರಫಿ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಜಿಯೋಮಾರ್ಫಾಲಜಿ ಅಂತಲೂ ಕರೀತಾರೆ. ಆಮೇಲೆ ಇನ್ನೊಂದು ಡಿವಿಷನ್ ಏನಪ್ಪ ಅಂತಂದರೆ ಕ್ಲೈಮೆಟಾಲಜಿ. ಥರ್ಡ್ ಡಿವಿಷನ್ ಏನಪ್ಪ ಅಂತಂದರೆ ಓಷನೋಗ್ರಫಿ. ಇವಾಗ ನಮ್ಮ ಫೋಕಸ್ಸು ಫಿಜಿಯೋಗ್ರಫಿ ಅಥವಾ ಜಿಯೋಮಾರ್ಫಾಲಜಿ ಮೇಲೆ ಇರಲಿ. ಈ ಕ್ಲೈಮೆಟಾಲಜಿ ಆಮೇಲೆ ಓಷನೋಗ್ರಫಿ ಆಮೇಲೆ ಮುಂದಿನ ಲೆಕ್ಚರ್ಸಲ್ಲಿ ನೋಡೋಕ್ಕೆ ಬರುತ್ತೆ. ಇವಾಗ ಜಿಯೋಮಾರ್ಫಾಲಜಿ ಬಗ್ಗೆ ನಾವು ಸ್ಟಡಿ ಮಾಡೋಣ. ಜಿಯೋಮಾರ್ಫಾಲಜಿ ಅನ್ನೋದು ಗ್ರೀಕ್ ವರ್ಡಿಂದ ಡಿರೈವ್ ಮಾಡಿದ್ದಾರೆ. ಜಿಯೋ, ಮಾರ್ಫೋ ಮತ್ತು ಲಾಜಿ. ಏನಪ್ಪ ಇನ್ ಕೇಸ್ ನಾವೇನಾದರೂ ಜಿಯೋಮಾರ್ಫಾಲಜಿ ಡೆಫಿನೇಷನ್ ನೋಡ್ಬೇಕಂತಂದರೆ, ದ ಸ್ಟಡಿ ಆಫ್ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ ಆನ್ ಅರ್ತ್ ಈಸ್ ನೋನ್ ಎಸ್ ಜಿಯೋಮಾರ್ಫಾಲಜಿ. ದ ಸ್ಟಡಿ ಆಫ್ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ ಆನ್ ಅರ್ತ್ಗೆ ನಾವು ಜಿಯೋಮಾರ್ಫಾಲಜಿ ಅಂತ ಕರಿತೀವಿ. ಇವಾಗ ನಾವು ಹೆಂಗೆ ಜಿಯೋಗ್ರಫಿಯನ್ನು 3 ಡಿವಿಷನಲ್ಲಿ ಕಲಿತೀವಲ್ಲ, ಒಂದು ಫಿಜಿಯೋಗ್ರಫಿ, ಕ್ಲೈಮೆಟಾಲಜಿ, ಓಷನೋಗ್ರಫಿ. ಈ ಫಿಜಿಯೋಗ್ರಫಿ ಅಥವಾ ಜಿಯೋಮಾರ್ಫಾಲಜಿನ ಮತ್ತೆ 3 ಸಬ್ ಡಿವಿಷನಲ್ಲಿ ಕಲಿತೀವಿ. ಏನಪ್ಪ ಅಂತಂತಂದರೆ, ಒಂದು ಆಸ್ಟ್ರಾನಮಿ, ಸೆಕೆಂಡು ಜಿಯೋಮಾರ್ಫಿಕ್ ಪ್ರೊಸೆಸಸ್ಸು ಮತ್ತು ಮೇಜರ್ ಲ್ಯಾಂಡ್ ಫಾರ್ಮ್ಸ್. ಇವಾಗ ನಮ್ಮ ಫೋಕಸ್ ಏನಪ್ಪ ಅಂತಂದರೆ ಜಿಯೋಮಾರ್ಫಿಕ್ ಪ್ರೊಸೆಸಸ್ ಮೇಲೆ ಒಂದು ಸ್ವಲ್ಪ ಡಿಟೇಲ್ಡಾಗಿ ನೋಡೋಣ. ಇವಾಗ ಇನ್ ಕೇಸ್ ನಾವೇನಾದರೂ ಆಸ್ಟ್ರಾನಮಿಯಲ್ಲಿ ಬಂದರೆ, ಈ ಆಸ್ಟ್ರಾನಮಿಯಲ್ಲಿ ನಾವೇನು ಕಲಿತೀವಿ, ಯೂನಿವರ್ಸ್ ಬಗ್ಗೆ ಕಲಿತೀವಿ. ಇವಾಗ ಯೂನಿವರ್ಸ್ ಬಗ್ಗೆ ಕಲಿಬೇಕಂತಂದರೆ ಇದರೊಳಗೆ ಮತ್ತೆ ಸಬ್ ಟಾಪಿಕ್ಸ್ ಏನು ಬರ್ತಾವಪ್ಪ ಅಂತಂತಂದರೆ, ನೆಬ್ಯುಲಾ, ಸ್ಟಾರ್ಸು, ಪ್ಲ್ಯಾನೆಟ್ಸು, ಆಸ್ಟ್ರಾಯ್ಡ್ಸು, ಮಿಟರಾಯ್ಡ್ಸು, ಊಲ್ಟ್ ಕ್ಲೌಡ್ಸು ಆ್ಯಂಡ್ ಅದರ್ಸ್. ಇದೇನಪ್ಪ ಅಂತಂತಂದರೆ ನಾವು ಆಸ್ಟ್ರಾನಮಿ ಒಳಗಡೆ ಯೂನಿವರ್ಸ್ ಒಳಗಡೆ ಕಲಿತೀವಿ. ಇದು ಆಸ್ಟ್ರಾನಮಿಯನ್ನು ಕವರ್ ಮಾಡುತ್ತೆ. ಆಮೇಲೆ ಮೇಜರ್ ಲ್ಯಾಂಡ್ ಫಾರ್ಮ್ಸಲ್ಲಿ ನಾವು ಏನು ಕಲಿತೀವಪ್ಪ ಅಂತಂತಂದರೆ ಮೌಂಟೇನ್ಸು, ಪ್ಲೇಟ್ಯೂಸು, ಆಮೇಲೆ ಪ್ಲೇನ್ಸು. ಇದು ಮೇಜರ್ ಲ್ಯಾಂಡ್ ಫಾರ್ಮ್ಸ್ ಆನ್ ಅರ್ಥಲ್ಲಿ ಕಲಿತೀವಿ. ಆಮೇಲೆ ಜಿಯೋಮಾರ್ಫಿಕ್ ಪ್ರೊಸೆಸಸಲ್ಲಿ ನಾವೀಗ ಡಿಟೇಲ್ಡಾಗಿ ನೋಡೋಣ. ಇವಾಗ ನಾವು ಜಿಯೋಮಾರ್ಫಿಕ್ ಪ್ರೊಸೆಸಸನ್ನು ಡಿಫೈನ್ ಮಾಡ್ಬೇಕಂತಂತಂದರೆ, ಆ್ಯಕ್ಟಿವಿಟೀಸ್ ದೋಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮೇಷನ್ ಆಫ್ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ ಆನ್ ಅರ್ತ್ ಆರ್ ನೋನ್ ಆ್ಯಸ್ ಜಿಯೋಮಾರ್ಫಿಕ್ ಪ್ರೊಸೆಸಸ್. ಇದೇನು ಹೇಳ್ತಪ್ಪ ಅಂತಂತಂದರೆ, ಯಾವ ಆ್ಯಕ್ಟಿವಿಟಿಗಳು ಬೇರೆ ಬೇರೆ ವಿಭಿನ್ನವಾದ ಲ್ಯಾಂಡ್ ಫಾರ್ಮ್ ಏನಾದರೂ ಅರ್ತ್ ಮೇಲೆ ಕಾರಣ ಆಗಿತ್ತಪ್ಪ ಅಂತಂತಂದರೆ ಅದಕ್ಕೆ ಜಿಯೋಮಾರ್ಫಿಕ್ ಪ್ರೊಸೆಸಸ್ ಅಂತ ಕರಿತೀವಿ. ಇದು ಜಿಯೋಮಾರ್ಫಿಕ್ ಪ್ರೊಸೆಸಸ್ನ ಡೆಫಿನೇಷನು. ಇವಾಗ ಜಿಯೋಮಾರ್ಫಿಕ್ ಪ್ರೊಸೆಸಸ್ನ ಬಗ್ಗೆ ನಾವು ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಡಿಟೇಲ್ಡಾಗಿ ಕಲಿಯೋಣ. ಈ ಜಿಯೋಮಾರ್ಫಿಕ್ ಪ್ರೊಸೆಸಸ್ ಬಗ್ಗೆ ನಾವು ಏನಾದರೂ ಡಿಟೇಲ್ಡಾಗಿ ಕಲಿಬೇಕಾಗಿತ್ತಪ್ಪ ಅಂತಂತಂದರೆ ನಾವು ಇದೊಂದು ಚಾರ್ಟನ್ನು ನೆನಪಿಟ್ಕೋಬೇಕು. ಈ ಚಾರ್ಟ್ ಮೇಲೆ ಏನು ಮಾಡುತ್ತಪ್ಪ ಅಂದರೆ, ಈ ಚಾರ್ಟ್ ನಾವು ನೆನಪಿಟ್ಕೊಂಡ್ರೆ ನಮಗೆ ಆನ್ಸರ್ಸ್ನ ಈಸಿಯಾಗಿ ನಾವು ಆನ್ಸರ್ಸ್ನ ಮಾಡ್ಬೋದು. ಇವಾಗ ಈ ಟೈಪ್ಸ್ ಆಫ್ ಜಿಯೋಮಾರ್ಫಿಕ್ ಪ್ರೊಸೆಸಸ್ನ ನಾವು ಕಲಿಬೇಕಂತಂದರೆ ಇದನ್ನು 2 ಡಿವಿಷನಾಗಿ ಮಾಡಿದ್ದಾರೆ. ಒಂದು ಎಂಡೋಜೆನಿಕ್ ಪ್ರೊಸೆಸಸ್ಸು, ಎಕ್ಸೋಜೆನಿಕ್ ಪ್ರೊಸೆಸಸ್ಸು. ಎಂಡೋಜೆನಿಕ್ ಪ್ರೊಸೆಸಸ್ ಅಂದರೆ ಏನು, ಅರ್ತು ಇನ್ ಕೇಸ್ ಆಫ್ ಯಾವುದೋ ಒಂದು ಪ್ರೊಸೆಸ್ಸು ಇನ್ಸೈಡ್ ದಿ ಅರ್ತ್ ಆಗ್ತಿತ್ತಂತಂದರೆ ಅದಕ್ಕೆ ಎಂಡೋಜೆನಿಕ್ ಪ್ರೊಸೆಸಸ್ ಅಂತ ಕರಿತೀವಿ. ಆಮೇಲೆ ಎಕ್ಸೋಜೆನಿಕ್ ಪ್ರೊಸೆಸಸ್ ಅಂತಂತಂದರೆ ಯಾವುದೋ ಒಂದು ಪ್ರಕ್ರಿಯೆ ಅರ್ತ್ ಮೇಲೆ ಆಗ್ತಿತ್ತಂತಂದರೆ ಅದಕ್ಕೆ ಎಕ್ಸೋಜೆನಿಕ್ ಪ್ರೊಸೆಸಸ್ ಅಂತ ಕರಿತೀವಿ. ಇಷ್ಟು ಡಿಫ್ರೆನ್ಸ್ ಎಂಡೋಜೆನಿಕ್ಗೆ ಎಕ್ಸೋಜೆನಿಕ್ಗೆ. ಈ ಎಂಡೋಜೆನಿಕ್ ಪ್ರೊಸೆಸಸ್ ಇದೆಯಲ್ಲ,
ಇದನ್ನು ಮತ್ತೆ 2 ಸಬ್ ಡಿವಿಷನಾಗಿ ಮಾಡ್ತಾರೆ. ಅಂದರೆ ಇಲ್ಲಿ ಒಳಗಡೆ ಎರಡು ಥರ ಪ್ರೊಸೆಸ್ ಆಗ್ತವೆ. ಏನಪ್ಪ ಅಂತಂದರೆ ಒಂದು ಸ್ಲೋ ಮೂಮೆಂಟ್ ಪ್ರೊಸೆಸಸ್ ಅಂತ, ಇನ್ನೊಂದು ಸಡನ್ ಮೂಮೆಂಟ್ ಪ್ರೊಸೆಸಸ್ ಅಂತ. ಈ ಸ್ಲೋ ಮೂಮೆಂಟ್ ಪ್ರೊಸೆಸ್ಸಿಗೆ ಇನ್ನೊಂದು ಹೆಸರಿಂದ ಕರೀತಾರೆ, ಅದಕ್ಕೆ ಡಯಾಸ್ಟ್ರಾಪಿಸಮ್ ಅಂತ ಕರಿತೀವಿ. ಸಡನ್ ಮೂಮೆಂಟ್ ಪ್ರೊಸೆಸ್ಸಿಗೆ ಇನ್ನೊಂದು ಹೆಸರು ಏನಂತಂದರೆ ಕ್ಯಾಟಾಸ್ಟ್ರಾಫಿಸಮ್. ಈ ಸ್ಲೋ ಮೂಮೆಂಟ್ ಪ್ರೊಸೆಸ್ನ ಮತ್ತೆ ಎರಡು ರೀತಿಯಾಗಿ ಡಿವೈಡ್ ಮಾಡ್ತಾರೆ. ಒಂದು ಓರೋಜೆನಿಕ್ ಪ್ರೊಸೆಸಸ್ಸು ಮತ್ತು ಎಪಿರೋಜೆನಿಕ್ ಪ್ರೊಸೆಸಸ್ಸು. ಓರೋಜೆನಿಕ್ ಪ್ರೊಸೆಸಸ್ಸನ್ನು 2 ವರ್ಡಿಂದ ಡಿರೈವ್ ಆಗಿದೆ. ಏನಪ್ಪ ಅಂತಂತಂದರೆ ಓರೋ ಆಮೇಲೆ ಜೆನಿಕ್ಕು. ಓರೋ ಅಂತಂತಂದ್ರೇನು ಮೌಂಟೇನು, ಜೆನಿಕ್ ಅಂತಂತಂದ್ರೇನು ಫಾರ್ಮೇಷನು. The formation of mountains is known as orogenic process. The process that involved in mountain formation is known as orogenic processes. ಎಪಿರೋಜೆನಿಕ್ ಅಂದರೆ ಏನು? ಇದು ಕೂಡ 2 ವಾರಿಂದ ಡಿರೈವ್ ಆಗಿದ್ದು. ಎಪಿರೋ ಜೆನಿಕ್ಕು. ಎಪಿರೋ ಅಂತಂದರೆ ಕಾಂಟಿನೆಂಟು, ಜೆನಿಕ್ ಅಂತಂದರೆ ಫಾರ್ಮೇಷನು. The processes that involved in the formation of continent is known as ಎಪಿರೋಜೆನಿಕ್ ಪ್ರೊಸೆಸಸ್ಸು. ಇದೇನಪ್ಪ ಅಂದರೆ ಎಂಡೋಜೆನಿಕ್ ಒಳಗಡೆ ನಾವು ಸ್ಲೋ ಮೂಮೆಂಟ್ ಪ್ರೊಸೆಸನ್ನು ನೋಡಿದ್ವಿ. ಆ ಸ್ಲೋ ಮೂಮೆಂಟನ್ನು ಕೂಡ 2 ಡಿವಿಷನ್ ಆಗಿ ಮಾಡಿದ್ದಾರೆ, ಎಪಿರೋಜೆನಿಕ್ ಪ್ರೊಸೆಸಸ್ಸು ಮತ್ತು ಓರೋಜೆನಿಕ್ ಪ್ರೊಸೆಸಸ್ಸು. ನೆಕ್ಸ್ಟು ಸಡನ್ ಮೂಮೆಂಟ್ ಪ್ರೊಸೆಸ್ನು ಕೂಡ ಮತ್ತೆ 3 ಡಿವಿಷನ್ ಮಾಡಿದ್ದಾರೆ. ಒಂದು ಅರ್ತ್ಕ್ವೇಕ್ಸು, ವೋಲ್ಕ್ಯಾನೋಸು, ಸುನಾಮೀಸು. ಇದನ್ನು ನಾವು ಡಿಟೇಲ್ಡಾಗಿ ಕಲಿಬೇಕಂದ್ರೆ ಇವೇ ಒಂದು ಸಪ್ರೇಟ್ ಚಾಪ್ಟರ್ ಆಗುತ್ತೆ. ಇಷ್ಟು ಇದೇನಪ್ಪ ಅಂದರೆ ಎಂಡೋಜೆನಿಕ್ ಪ್ರೊಸೆಸಸ್ ಬಗ್ಗೆ ಏನಪ್ಪ ನೋಡಿದ್ವಿ ಅಂತಂದರೆ ಎಂಡೋಜೆನಿಕ್ ಪ್ರೊಸೆಸಸ್ಸಲ್ಲಿ ಸ್ಲೋ ಮೂಮೆಂಟ್ ಪ್ರೊಸೆಸಸ್ಸು, ಸಡನ್ ಮೂಮೆಂಟ್ ಪ್ರೊಸೆಸಸ್ಸು. ಸ್ಲೋ ಮೂಮೆಂಟ್ ಪ್ರೊಸೆಸ್ಸಿಗೆ ಡಯಾಸ್ಟ್ರಾಪಿಸಮ್ ಅಂತ ಕರೀತಾರೆ, ಸಡನ್ ಮೂಮೆಂಟ್ ಪ್ರೊಸೆಸ್ಸಿಗೆ ಕ್ಯಾಟಾಸ್ಟ್ರಾಪಿಸಮ್ ಅಂತ ಕರೀತಾರೆ. ಈ ಸ್ಲೋ ಮೂಮೆಂಟ್ ಪ್ರೊಸೆಸಸ್ಗೆ ಮತ್ತೆ 2 ಡಿವಿಷನ್ ಮಾಡಿದ್ದಾರೆ. ಒಂದು ಓರೋಜೆನಿಕ್ ಪ್ರೊಸೆಸಸ್ಸು ಆಮೇಲೆ ಎಪಿರೋಜೆನಿಕ್ ಪ್ರೊಸೆಸಸ್ಸು. ಆಮೇಲೆ ಸಡನ್ ಮೂಮೆಂಟ್ ಪ್ರೊಸೆಸನ್ನು 3 ಡಿವಿಷನ್ ಮಾಡಿದ್ದಾರೆ. ಒಂದು ಅರ್ತ್ಕ್ವೇಕು, ವೋಲ್ಕ್ಯಾನೋಸು, ಸುನಾಮೀಸು. ಎಕ್ಸೋಜೆನಿಕ್ ಪ್ರೊಸೆಸಸ್ ಅಂತಂದರೆ ದ ಪ್ರೊಸೆಸ್ ದ್ಯಾಟ್ ಇನ್ವಾಲ್ವ್ಡ್ ಇನ್ ದಿ ಏನಪ್ಪ ಅಂದರೆ ಹೊರಗಡೆ ಆನ್ ಅರ್ತ್ ಏನಾದರೂ ಅಂತಂದರೆ ಪ್ರೊಸೆಸ್ ಆಗ್ತಿತ್ತು ಅಂತಂದರೆ ಅದಕ್ಕೆ ಎಕ್ಸೋಜೆನಿಕ್ ಪ್ರೊಸೆಸ್ ಅಂತ ಕರಿತೀವಿ. ಇದನ್ನು 4 ಡಿವಿಷನಲ್ಲಿ ಮಾಡಿದ್ದಾರೆ. ಒಂದು ವೆದರಿಂಗ್ ಪ್ರೊಸೆಸಸ್ಸು, ಮಾಸ್ ಮೂಮೆಂಟು, ಎರೋಜನಲ್ ಪ್ರೊಸೆಸಸ್ಸು ಮತ್ತು ಡೆಪಾಸಿಷನಲ್ ಪ್ರೊಸೆಸಸ್ಸು. ಈ ವೆದರಿಂಗ್ ಪ್ರೊಸೆಸನ್ನು ಮತ್ತೆ ಡಿವೈಡ್ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಹಾಕಿದ್ದೀನಿ, ಇಲ್ಲಿ ಸ್ಪೇಸ್ ಇರಲಿಲ್ಲ ಅಂತ. ಏನಪ್ಪ ಅಂತಂದರೆ ವೆದರಿಂಗ್ ಪ್ರೊಸೆಸಸ್ಸನ್ನು ಮತ್ತೆ 3 ಡಿವಿಷನ್ ಮಾಡ್ತಾರೆ. ಫಿಸಿಕಲ್ ಪ್ರೊಸೆಸಸ್ಸು, ಕೆಮಿಕಲ್ ಪ್ರೊಸೆಸಸ್ಸು ಆಮೇಲೆ ಬಯೋಲಾಜಿಕಲ್ ಪ್ರೊಸೆಸಸ್ಸು. ಹಾಗೆಯೇ ಮಾಸ್ ಮೂಮೆಂಟಿಗೆ ಬಂದರೆ ಇದು ಕೂಡ 2 ಡಿವಿಷನ್ ಮಾಡ್ತಾರೆ. ಸ್ಲೋ ಮಾಸ್ ಮೂಮೆಂಟು, ಸಡನ್ ಮಾಸ್ ಮೂಮೆಂಟು. ಈ ಸ್ಲೋ ಮಾಸ್ ಮೂಮೆಂಟನ್ನು ಮತ್ತೆ 2 ಡಿವಿಷನ್ ಮಾಡ್ತಾರೆ. ಕ್ರೀಪು, ಸಾಲಿಫ್ಲುಕ್ಷನು. ಇದು ಸಡನ್ ಮಾಸ್ ಮೂಮೆಂಟಲ್ಲಿ ಅರ್ತ್ ಫ್ಲೋ, ಮಡ್ ಫ್ಲೋ, ಲ್ಯಾಂಡ್ ಸ್ಲೈಡ್ಸ್, ಅವಲಾಂಚಸ್. ಹಾಗೆ ಎರೋಜನಲ್ ಪ್ರೊಸೆಸ್ಸು ಮತ್ತು ಡಿಪಾಸಿಷನಲ್ ಪ್ರೊಸೆಸ್ಸಲ್ಲಿ ಏನಪ್ಪ ಅಂದರೆ 6 ಮೇಜರ್ ಏಜೆಂಟ್ಸ್ನ ನೋಡ್ತೀವಿ. ಈ 6 ಮೇಜರ್ಸ್ ಏಜೆಂಟ್ಸ್ನ ಏನು ಮಾಡ್ತಾವಪ್ಪ ಅಂದರೆ ಎರೋಜನಲ್ ಲ್ಯಾಂಡ್ ಫಾರ್ಮ್ಸ್ ಮತ್ತು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಮಾಡ್ತವೆ. ಅವು 6 ಮೇಜರ್ ಏಜೆಂಟ್ಸ್ ಯಾವಪ್ಪ ಅಂತಂತಂದರೆ ರನ್ನಿಂಗ್ ವಾಟರು, ಗ್ಲೇಷಿಯರು, ವಿಂಡು, ಗ್ರೌಂಡ್ ವಾಟರು, ಓಷಿಯನು, ಟೈಲ್ಸು, ಓಷನ್ ಕರೆಂಟು, ಇದು ಓಷನ್ ಅಲ್ಲ, ವೇವ್ಸು, ಆಮೇಲೆ ಲಾವಾ ಆ್ಯಂಡ್ ಮ್ಯಾಗ್ಮಾ. ಇವು 6
U6 ಮೇಜರ್ ಏಜೆಂಟ್ಸ್ ಏನು ಮಾಡ್ತಾವಂತ ಅಂದರೆ ಎರೋಜನಲ್ ಲ್ಯಾಂಡ್ ಫಾರ್ಮ್ಸು ಫಾರ್ಮ್ ಮಾಡುತ್ತೆ, ಡೆಪೋಷನಲ್ ಲ್ಯಾಂಡ್ ಫಾರ್ಮ್ಸ್ನು ಫಾರ್ಮ್ ಮಾಡುತ್ತೆ. ಇದೇನಪ್ಪ ಇದು ಒಂದು ಚಾರ್ಟು. ಇದನ್ನು ನೀವು ಚಾರ್ಟನ್ನು ನೆನಪಿಟ್ಕೊಂಡ್ರೆ ಯಾವುದು ಎದರಲ್ಲಿ ಬರುತ್ತೆ, ಎಕ್ಸೋಜೆನಿಕ್ ಪ್ರೊಸೆಸಲ್ಲಿ ಯಾವುದು ಬರುತ್ತೆ, ಎಂಡೋಜೆನಿಕ್ ಪ್ರೊಸೆಸಲ್ಲಿ ಯಾವುದು ಬರುತ್ತೆ ಅಂತ ನಿಮಗೆ ಕ್ಲಾರಿಟಿ ಇರುತ್ತೆ. ಇವಾಗ ಇದನ್ನೇ ಸ್ವಲ್ಪ ಏನಪ್ಪ ಅಂತಂದರೆ ಡಿಟೇಲ್ಡಾಗಿ ಹೋಗೋಣ. ಇವಾಗ ಎಂಡೋಜೆನಿಕ್ ಪ್ರೊಸೆಸಸ್ಸು. ಎಂಡೋಜೆನಿಕ್ ಪ್ರೊಸೆಸಸ್ಸಲ್ಲಿ ಏನು ನೋಡಿದ್ವಿ, ಸ್ಲೋ ಮೂಮೆಂಟ್ ಪ್ರೊಸೆಸಸ್ಸು ಮತ್ತು ಸಡನ್ ಮೂಮೆಂಟ್ ಪ್ರೊಸೆಸಸ್ ಬರುತ್ತಂತ ನೋಡಿದ್ವಿ. ಸ್ಲೋ ಮೂಮೆಂಟಿಗೆ ಡಯಾಸ್ಟ್ರೋಪಿಸಮ್ ಅಂತ ಕರೀತಾರೆ, ಸಡನ್ ಮೂಮೆಂಟಿಗೆ ಕೆಟಾಸ್ಟ್ರೋಪಿಸಮ್ ಕರೀತಾರೆ ಅಂತ ನೋಡಿದ್ವಿ. ಇವಾಗ ಈ ಸ್ಲೋ ಮೂಮೆಂಟಲ್ಲಿ ಎರಡು ಬರ್ತಾವಂತ ನೋಡಿದ್ವಿ, ಏನು ಓರೋಜೆನಿಕ್ ಮತ್ತು ಎಪಿರೋಜೆನಿಕ್ಕು. ಇವಾಗ ಓರೋಜೆನಿಕ್ ಪ್ರೊಸೆಸಸ್ಸು ಮತ್ತು ಎಪಿರೋಜೆನಿಕ್ ಪ್ರೊಸೆಸಸ್ ನೋಡ್ಬೇಕಾಯ್ತು ಅಂತಂತಂದರೆ ಕೆಲವೊಂದು ಥಿಯರೀಸ್ ಬರ್ತವೆ. ಎಲ್ಲಿ ಬರ್ತಾವಪ್ಪ ಅಂತಂತಂದರೆ ಈ ಎಪಿರೋಜೆನಿಕ್ ಪ್ರೊಸೆಸಸ್ಸಲ್ಲಿ 4 ಥಿಯರೀಸ್ ಬರ್ತವೆ. ಏನಪ್ಪ ಅಂದರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಕನ್ವೆನ್ಷನಲ್ ಕರೆಂಟ್ ಥಿಯರಿ, ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ಥಿಯರಿ, ಆಮೇಲೆ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ. ಇವು 4 ಥಿಯರಿನ ನಾವು ನೋಡಿದರೆ ಓರೋಜೆನಿಕ್ ಲ್ಯಾಂಡ್ ಫಾರ್ಮೇಷನ್ ಹೆಂಗಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಇವಾಗ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದು ಇದು ಆಲ್ಫ್ರೆಡ್ ವೆಗ್ನರ್ ಥಿಯರಿದು. ಯಾರು ಆಲ್ಫ್ರೆಡ್ ವೆಗ್ನರ್ ಥಿಯರಿ ಯಾವ ಥಿಯರಿ ಕೊಟ್ಟಪ್ಪ ಅಂದರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಕೊಟ್ಟ. ಇದು ಆಲ್ಫ್ರೆಡ್ ವೆಗ್ನರು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಕೊಟ್ಟ. ಇದೇನು ಹೇಳುತ್ತಪ್ಪ ಅಂದರೆ ಈ ಥಿಯರಿನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಪರ್ಮಿಯನ್ ಎರಾಲ್ಲಿ ಅಂದರೆ 225 ಮಿಲಿಯನ್ ಇಯರ್ಸ್ ಎಗೋ ಅಲ್ಲಿ ಒಂದೇ ಒಂದು ದೊಡ್ಡ ಲ್ಯಾಂಡ್ ಇತ್ತು, ಆಮೇಲೆ ಮಿಕ್ಕಿದ್ದೆಲ್ಲ ಓಷನ್ಸ್ ಇತ್ತು. ಈ ತುಂಬ ದೊಡ್ಡದಿರೋ ಲ್ಯಾಂಡಿಗೆ ಪ್ಯಾಂಜಿಯಾ ಅಂತ ಕರೀತಾರೆ, ಇದಕ್ಕೆ ಪ್ಯಾಂಥೆಲಸ್ ಅಂತ ಕರೀತಾರೆ. ಆಮೇಲೆ 200 ಮಿಲಿಯನ್ ಇಯರ್ಸ್ ಎಗೋ ಟ್ರಯಾಸಿಕ್ ಪೀರಿಯಡಲ್ಲಿ ಏನಾಯ್ತಪ್ಪ ಅಂತಂದರೆ ಈ ಲ್ಯಾಂಡು ಡಿವಿಷನ್ ಆಗುತ್ತೆ. ಏನಪ್ಪ ಅಂದ್ರೆ ನದರ್ನ್ ಪಾರ್ಟಿಗೆ ಮತ್ತು ಸದರ್ನ್ ಪಾರ್ಟಲ್ಲಿ ಕೆಲವೊಂದು ಲ್ಯಾಂಡ್ ಡಿವಿಷನ್ ಆಗುತ್ತೆ. ನದರ್ನ್ ಪಾರ್ಟ್ ಲ್ಯಾಂಡಿಗೆ ಲಾರೇಶಿಯಾ ಅಂತ ಕರೀತಾರೆ, ಸದರ್ನ್ ಪಾರ್ಟಿಗೆ ಗೋಂಡ್ವಾನಾ ಲ್ಯಾಂಡ್ ಅಂತ ಕರೀತಾರೆ. ಇದು ಟ್ರಯಾಸಿಕ್ ಟೈಮ್ ಪೀರಿಯಡಲ್ಲಿ ಆಗಿದ್ದು. ನೆಕ್ಸ್ಟ್ ಜುರಾಸಿಕ್ ಟೈಮ್ ಪೀರಿಯಡಲ್ಲಿ 135 ಮಿಲಿಯನ್ ಇಯರ್ಸ್ ಎಗೋ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಲ್ಯಾಂಡು ಲಾರೇಶಿಯಾ ಲ್ಯಾಂಡು ಮತ್ತೆ ಡಿವಿಷನ್ ಆಗುತ್ತೆ, ಮತ್ತು ವೆಸ್ಟ್ವರ್ಡ್ ಮೂವ್ಮೆಂಟ್ ಆಗುತ್ತೆ. ನಮ್ಮ ಇಂಡಿಯಾ ಏನಪ್ಪ ಅಂತಂದರೆ ನಾರ್ತ್ವರ್ಡ್ ಮೂವ್ಮೆಂಟ್ ಆಗುತ್ತೆ, ಮತ್ತು ಇದು ಈಸ್ಟ್ವರ್ಡ್ ಸೈಡ್ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇ ಕ್ರೇಟೇಷಿಯಸ್ ಪೀರಿಯಡಲ್ಲಿ 65 ಮಿಲಿಯನ್ ಇಯರ್ಸ್ ಎಗೋ ಅಲ್ಲಿ ಹೀಗೆ ಏನಪ್ಪ ಅಂದರೆ ನಮ್ಮದು ಅರ್ತು ಹಿಂಗೆ ಅರೇಂಜ್ ಆಗಿರುತ್ತೆ. ಆಮೇಲೆ ಈಗ ಪ್ರೆಸೆಂಟ್ ಡೇಲಿ ಏನಪ್ಪ ಅಂತಂದರೆ ನಾವು 7 ಕಾಂಟಿನೆಂಟ್ ನೋಡ್ತೀವಿ. ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಫ್ರಿಕಾ, ಏಷ್ಯಾ, ಆಮೇಲೆ ಆಸ್ಟ್ರೇಲಿಯಾ, ಅಂಟಾರ್ಟಿಕಾ. ಇವೇನಪ್ಪ ಅಂತಂದರೆ ಕಾಂಟಿನೆಂಟ್ಸ್ನ ನೋಡ್ತೀವಿ. ಇದೇನಪ್ಪ ಅಂದರೆ ಒಂದು ಥಿಯರಿ, ಇದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಇಷ್ಟೆಲ್ಲ ಹೇಳುತ್ತೆ. ಇದನ್ನು ಕಲಿಯುವಾಗ ನಾವು ಫೋರ್ಸಸ್ ಅದು ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ನಾವು ಪ್ಲೇಟ್ ಟೆಕ್ಟಾನಿಕ್ ಥಿಯರಿಗೆ ಬಂತಂತಂದರೆ ಮೌಂಟೇನ್ಸ್ ಯಾಕೆ ಆ್ಯಂಡೀಸು, ರಾಕೀಸ್, ಮೌಂಟೇನ್ಸ್ ಬರ್ತಾವಲ್ಲ ಅವು ಯಾಕೆ ಫಾರ್ಮ್ ಆಗ್ತವೆ, ಹಿಮಾಲಯಸ್ ಯಾಕೆ ಫಾರ್ಮ್ ಆಗ್ತವೆ ಅಂತ ನೋಡ್ತೀವಿ. ಅದೇ ಮೌಂಟೇನ್ ಫಾರ್ಮೇಷನ್ಗೆ ನಾವೇನಂತ ಕರಿತೀವಿ, ಓರೋಜೆನಿಕ್ ಪ್ರೊಸೆಸಸ್ ಅಂತ ಕರಿತೀವಿ. ಅದೇ ಇವು ಥಿಯರೀಸ್ ಕಲ್ತೀವಿ ಅಂತಂತಂದರೆ ಎಪಿರೋಜೆನಿಕ್ ಪ್ರೊಸೆಸಸ್ನು ಕ್ಲಿಯರ್ ಆಗುತ್ತೆ, ಆಮೇಲೆ ಓರೋಜೆನಿಕ್ ಪ್ರೊಸೆಸ್ನು ಕ್ಲಿಯರ್ ಆಗುತ್ತೆ. ಇದು ಎಂಡೋಜೆನಿಕ್ ಪ್ರೊಸೆಸಲ್ಲಿ ಸ್ಲೋ ಮೂಮೆಂಟ್ ಪ್ರೊಸೆಸಸ್ಸು, ಅದರಲ್ಲಿ ಓರೋಜೆನಿಕ್ ಪ್ರೊಸೆಸಸ್ಸು, ಎಪಿರೋಜೆನಿಕ್ ಪ್ರೊಸೆಸಸ್ಸು. ನೆಕ್ಸ್ಟು ಸಡನ್ ಮೂಮೆಂಟ್ ಪ್ರೊಸೆಸ್ಸಿಗೆ ಬರೋಣ. ಸಡನ್ ಮೂಮೆಂಟ್ ಪ್ರೊಸೆಸ್ಸಿಗೆ ಏನಂತ ಕರೀತಾರೆ, ಕ್ಯಾಟಾಸ್ಟ್ರೋಫಿಸಮ್ ಅಂತ ಕರೀತಾರೆ. ಇದು ಕೂಡ ಏನಪ್ಪ ಅಂತಂದರೆ 3 ಡಿವಿಷನ್ ಮಾಡ್ತಾರೆ: ಅರ್ಥ್ಕ್ವೇಕು, ವೋಲ್ಕ್ಯಾನೋ, ಸುನಾಮಿ. ಇವಾಗ ಇವು ಮೂರೇ ಏನಪ್ಪ ಅಂದರೆ ಸೆಪ್ರೇಟ್ ಚಾಪ್ಟರಾಗಿ ನಾವು ಕಲಿಬೋದು. ಆದರೆ ಸ್ವಲ್ಪ ನಿಮಗೇನಪ್ಪ ಅಂದರೆ ಐಡಿಯಾ ಕೊಡ್ತೀನಿ. ಅರ್ಥ್ಕ್ವೇಕ್ ಬಂದರೆ ಏನು ಕಲಿತೀವಿ, ಫೋಕಸ್ ಅಂತಂತಂದ್ರೇನು, ಎಪಿಸೆಂಟರ್ ಅಂತಂತಂದ್ರೇನು, ಇವೆರಡೂ ಬಿಟ್ಟು ಮತ್ತೇನು ಕಲಿತೀವಪ್ಪ ಅಂತಂತಂದರೆ ಬಾಡಿ ವೇವ್ಸ್ ಅಂದರೆ ಏನು, ಸರ್ಫೇಸ್ ವೇವ್ಸ್ ಅಂತಂದ್ರೇನು. ಬಾಡಿ ವೇವ್ಸಲ್ಲಿ ಪಿ ವೇವ್ಸು, ಎಸ್ ವೇವ್ಸು, ಇವೆರಡೂ ಥರ ಮಧ್ಯೆ ಡಿಫ್ರೆನ್ಸು. ಈ ಸರ್ಫೇಸ್ ವೇವಲ್ಲಿ ಲವ್ ವೇವು, ರೇಲಿಗ್ ವೇವು, ಅರ್ಥ್ಕ್ವೇಕಲ್ಲಿ ಫೋಕಸ್ಸು, ಎಪಿಸೆಂಟರು, ಬಾಡಿ ವೇವು, ಸರ್ಫೇಸ್ ವೇವು ಇದ್ರ ಬಗ್ಗೆ ಕಲಿತೀವಿ. ಇದನ್ನು ಬಿಟ್ಟು ಮತ್ತೇನು ಕಲಿತೀವಪ್ಪ ಅಂತಂದರೆ ಮರ್ಸಲಿ ಸ್ಕೇಲು, ಆಮೇಲೆ ರಿಚರ್ ಸ್ಕೇಲು, ಇದು ಅದಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಈ ತೊಳಗೆ ಕಲಿತೀವಿ. ಆಮೇಲೆ ಟೈಪ್ಸ್ ಆಫ್ ಅರ್ಥ್ಕ್ವೇಕ್ಸು, ಎಷ್ಟು ಜನನ ಹಾರ್ಮ್ ಮಾಡುತ್ತೆ ಅದ್ರ ಮೇಲೂ ಮತ್ತು ಟೈಪ್ಸ್ ಆಫ್ ಅರ್ಥ್ಕ್ವೇಕ್ಸ್ ಬರ್ತವೆ, ಅಂದರೆ ಕಾಸುಯಾಲಿಟೀಸ್ ಮೇಲೆ. ನೆಕ್ಸ್ಟು ವೋಲ್ಕ್ಯಾನೋಸ್ ಬಂದರೆ ಇಲ್ಲೇನು ಕರಿತೀವಿ, ಲಾವಾ ಬಗ್ಗೆ ಕಲಿತೀವಿ, ಮ್ಯಾಗ್ಮಾ ಬಗ್ಗೆ ಕಲಿತೀವಿ, ಈ ಥರ ಮಧ್ಯೆ ಇರೋ ಡಿಫ್ರೆನ್ಸಸ್ಸು. ಆಮೇಲೆ ಮತ್ತೆ ವೋಲ್ಕ್ಯಾನೋಸ್ಗಳು ಅಂತಂದರೆ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ಕಲಿತೀವಿ.
ಈ ಲ್ಯಾಂಡ್ ಫಾರ್ಮ್ಸ್ ಒಳಗಡೆ ಮತ್ತೆ ಏನು ಮಾಡ್ತಾರಪ್ಪ ಅಂತಂದರೆ ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸು, ಎಕ್ಸ್ಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸು, ಈ ಎಕ್ಸ್ಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್ ಅಂದರೆ ಟೈಪ್ಸ್ ಆಫ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ನೋಡ್ತೀವಿ. ಹೀಗೇನಪ್ಪ ಅಂದರೆ ಇದನ್ನು ಒಂದು ಸೆಪ್ರೇಟಾಗಿ ಚಾಪ್ಟರ್ ತೊಗೊಂತಂತಂದರೆ ಈ ಥರ ಎಲ್ಲ ಕಲಿತೀವಿ. ಆಮೇಲೆ ಇದೇನು ಎರಪ್ಟ್ ಆಗುತ್ತಲ್ಲ, ಇಲ್ಲಿ ಯಾವ್ಯಾವ ಗ್ಯಾಸಸ್ ಹೊರಗಡೆ ಬರ್ತವೆ ಏನೇನಂತ ಡಿಟೇಲಾಗಿ ಕಲಿತೀವಿ. ಹಾಗೆ ಸುನಾಮಿ ಹತ್ರ ಬಂತಂತಂದರೆ ಇದರೊಳಗೆ ಏನು ನೋಡ್ತೀವಪ್ಪ ಅಂತಂದರೆ ಮೇಜರ್ ಕಾಸಸ್ ಯಾವ್ಯಾವು. ಇವಾಗ ಸುನಾಮೀಸ್ ಮೇಜರ್ ಕಾಸಸ್ ನೋಡ್ಬೇಕಂತಂದರೆ ಈ ಥಿಯರೀಸನ್ನೇ ಹೇಳ್ಕೊಡುತ್ತೆ. ಇದರಲ್ಲಿ ಮೇಜರ್ ಕಾಸಸ್ ಏನು ಅಂತಂದರೆ ಅರ್ತ್ ಕ್ವೇಕ್ ಮತ್ತು ಏನಪ್ಪ ಅಂದರೆ ವೋಲ್ಕ್ಯಾನಿಕ್ ಎರಪ್ಷನ್, ಇನ್ ಓಷನ್. ಏನಪ್ಪ ಅಂದರೆ ಇವು ಎರಡು ಮೇಜರ್ ಕಾಸಸ್ಸು. ಇದನ್ನು ಬಿಟ್ಟು ಮತ್ತು ಬೇರೆ ಮೇಜರ್ ಕಾಸಸ್ ಏನಪ್ಪ ಅಂತಂತಂದರೆ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸು. ಈ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ ಅಂತಂದರೆ ಮಾನವ ಮಾಡೋ ಕೃತ್ಯಗಳು ಏನಪ್ಪ ಅಂತಂದರೆ ಸುನಾಮೀಸ್ಗೂ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಏನಪ್ಪ ಅಂತಂದರೆ ಎಂಡೋಜೆನಿಕ್ ಪ್ರೊಸೆಸಸ್ಸಲ್ಲಿ ಏನಪ್ಪ ಅಂತಂದರೆ ಸ್ಲೋ ಮೂಮೆಂಟ್ ಪ್ರೊಸೆಸಸ್ಸು, ಸಡನ್ ಮೂಮೆಂಟ್ ಪ್ರೊಸೆಸಸ್ ನೋಡಿದ್ವಿ. ಸ್ಲೋ ಮೂಮೆಂಟ್ ಪ್ರೊಸೆಸಸ್ಸು ಓರೋಜೆನಿಕ್ ಪ್ರೊಸೆಸಸ್ ಅಂತಂದ್ರೆ ಏನು ಮೌಂಟೇನ್ ಫಾರ್ಮೇಷನ್ ನೋಡಿದ್ವಿ. ಆಮೇಲೆ ಎಪಿರೋಜೆನಿಕ್ ಪ್ರೊಸೆಸಸ್ಸಲ್ಲಿ ಏನಪ್ಪ ಅಂತಂದರೆ ಇದು ಕಾಂಟಿನೆಂಟ್ ಫಾರ್ಮೇಷನು. ಈ ಕಾಂಟಿನೆಂಟ್ ಫಾರ್ಮೇಷನ್ ಬಗ್ಗೆ ಕಲಿಬೇಕಂತಂದರೆ ಇವು 4 ಥಿಯರೀಸ್ ಬರ್ತಾವಂತ ನೋಡಿದ್ವಿ. ಆಮೇಲೆ ಸಡನ್ ಮೂಮೆಂಟ್ ಪ್ರೊಸೆಸಸ್ಸಲ್ಲಿ ಅರ್ಥಕ್ವೇಕ್ ಬಗ್ಗೆ ನೋಡಿದ್ವಿ, ವೋಲ್ಕ್ಯಾನೋಸು, ಸುನಾಮೀಸ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟು ಅದು ಎಂಡೋಜೆನಿಕ್ ಪ್ರೊಸೆಸಸ್ ಬಗ್ಗೆ ನಾವು ಸ್ವಲ್ಪ ಅಂತ ಡೀಟೇಲಾಗಿ ನೋಡಿದ್ವಿ. ಇವಾಗ ಎಕ್ಸೋಜೆನಿಕ್ ಪ್ರೊಸೆಸಸ್ಸು. ಈ ಎಕ್ಸೋಜೆನಿಕ್ ಪ್ರೊಸೆಸಸ್ಸನ್ನು ನಾವೇನು ನೋಡಿದ್ವಿಪ್ಪ ಅಂತಂದರೆ 4 ಡಿವಿಷನ್ ಮಾಡ್ತಾರೆ. ಒಂದು ವೆದರಿಂಗ್ ಪ್ರೊಸೆಸಸ್ಸು, ಮಾಸ್ ಮೂಮೆಂಟು, ಎರೋಜನಲ್ ಪ್ರೊಸೆಸಸ್ಸು, ಡೆಪಾಸಿಷನಲ್ ಪ್ರೊಸೆಸಸ್ಸು. ಈ ವೆದರಿಂಗಲ್ಲಿ ಮತ್ತೆ 3 ಡಿವಿಷನ್ ಬರುತ್ತೆ. ಒಂದು ಫಿಸಿಕಲ್ ವೆದರಿಂಗು, ಕೆಮಿಕಲ್ ವೆದರಿಂಗು, ಬಯೋಲಾಜಿಕಲ್ ವೆದರಿಂಗ್. ಫಿಸಿಕಲ್ ವೆದರಿಂಗ್ ಅಂತಂದರೆ ಏನಪ್ಪ ಅಂದರೆ ಯಾವುದೋ ಒಂದು ರಾಕ್ ಇರಲಿ ಏನೋ ಆಗಲಿ, ಏನೋ ಒಂದು ಎಕ್ಸ್ಟರ್ನಲ್ ಏಜೆಂಟ್ ಆ್ಯಕ್ಟ್ ಆಯ್ತು ಅಂದರೆ, ಎಕ್ಸ್ಟರ್ನಲ್ ಏಜೆಂಟ್ಸ್ ಅಂದರೆ ಯಾವುವು? ರೇನು, ವಿಂಡು, ಸನ್ಲೈಟು. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಇದು ರಾಕು ವೆದರ್ಡ್ ಆಗುತ್ತೆ. ಇದಕ್ಕೆ ಫಿಸಿಕಲ್ ವೆದರಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸನ್ಲೈಟ್ ಅಂತ ಒಂದು ಫ್ಯಾಕ್ಟರ್ ತೊಗೊಂಡ್ರೆ ಏನಾಗುತ್ತಪ್ಪ ಅಂದರೆ ಡೇ ಟೈಮಲ್ಲಿ ಹೀಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಎಕ್ಸ್ಪಾನ್ಷನ್ ಆಗುತ್ತೆ. ನೈಟ್ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದರೆ ಹೀಟ್ ಕಡಿಮೆ ಇರುತ್ತೆ, ಅದಕ್ಕೆ ಏನಪ್ಪ ಅಂದರೆ ಕಾಂಟ್ರಾಕ್ಷನ್ ಆಗುತ್ತೆ. ಈ ಎಕ್ಸ್ಪಾನ್ಷನು ಮತ್ತು ಕಾಂಟ್ರಾಕ್ಷನ್ ಆಗೋದ್ರಿಂದ ಏನಪ್ಪ ಅಂದರೆ ವೆದರಿಂಗ್ ಆಗುತ್ತೆ. ಒಂದು ಎಕ್ಸಾಂಪಲ್ ತೊಗೊಂಡು ನೋಡಿದ್ವಿ. ನೆಕ್ಸ್ಟು ಕೆಮಿಕಲ್ ವೆದರಿಂಗ್ ಬಂದರೆ ಇದರಲ್ಲಿ ಏನು ಕರಿತೀವಪ್ಪ ಅಂತಂದರೆ ಆಕ್ಸಿಡೇಷನು, ರಿಡಕ್ಷನು, ಕಾರ್ಬೋನೇಷನು. ಆಕ್ಸಿಡೇಷನ್ ಅಂತಂದರೆ ಎಡಿಷನ್ ಆಫ್ ಆಕ್ಸಿಜನು, ರಿಡಕ್ಷನ್ ಅಂತಂದರೆ ರಿಮೂವಲ್ ಆಫ್ ಆಕ್ಸಿಜನು, ಕಾರ್ಬೋನೇಷನ್ ಅಂತಂದರೆ ವಾಟರ್ ಪ್ಲಸ್ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆ್ಯಕ್ಟ್ ಆಯ್ತಪ್ಪ ಅಂತಂದರೆ ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ, ಇದಕ್ಕೆ ಕಾರ್ಬೋನೇಷನ್ ಅಂತ ಕರಿತೀವಿ. ಇವಾಗ ಬಯೋಲಾಜಿಕಲ್ ವೆದರಿಂಗ್ ಅಂತಂತಂದರೆ ಏನಪ್ಪ ಅಂತಂತಂದರೆ ಫಾರ್ ಎಕ್ಸಾಂಪಲ್ ಪ್ಲಾಂಟ್ ರೂಟ್ಸು, ಡೀಪ್ ರೂಟ್ಸ್ ಇರ್ತವೆ. ಇವು ಏನಪ್ಪ ಅಂತಂತಂದರೆ ಕೆಲವೊಂದು ಸತಿ ರಾಕನ್ನು ಏನಪ್ಪ ಅಂತಂದರೆ ವೆದರ್ ಮಾಡ್ತವೆ. ಆಮೇಲೆ ನಾವು ಹ್ಯೂಮನ್ ಆ್ಯಕ್ಟಿವಿಟೀಸು, ಫಾರ್ ಎಕ್ಸಾಂಪಲ್ ಟ್ರಕ್ ಚಲಾಯಿಸೋದು ಲ್ಯಾಂಡ್ ಮೇಲೆ, ಇದು ಏನು ಮಾಡುತ್ತಪ್ಪ ಅಂತಂದರೆ ಬಯೋಲಾಜಿಕಲ್ ವೆದರಿಂಗ್ ಅಂತ ಕಲಿತೀವಿ. ಅಂದರೆ ಹ್ಯೂಮನ್ ಆ್ಯಕ್ಟಿವಿಟೀಸು, ಫಾರ್ ಎಕ್ಸಾಂಪಲ್ ಟ್ರಕ್ ಅಲ್ಲ, ಇದು ಆ್ಯನಿಮಲ್ ಪ್ಲೋಯಿಂಗು, ಆನ್ ದಿ ಫಾರ್ಮರ್ಸ್ ಲ್ಯಾಂಡ್ ಏನಪ್ಪ ಅಂತಂದರೆ ಬಯೋಲಾಜಿಕಲ್ ವೆದರಿಂಗ್ಗೂ ಕಾರಣ ಆಗುತ್ತೆ. ಇದೇನಪ್ಪ ಅಂದರೆ ವೆದರಿಂಗ್ ಪ್ರೊಸೆಸಸ್ಸಲ್ಲಿ 3 ಬರ್ತಾವಂತ ನೋಡಿದ್ವಿ, ಫಿಸಿಕಲ್ಲು, ಕೆಮಿಕಲ್ಲು, ಬಯೋಲಾಜಿಕಲ್ಲು. ನೆಕ್ಸ್ಟು ಮಾಸ್ ಮೂಮೆಂಟು. ಈ ಮಾಸ್ ಮೂಮೆಂಟಲ್ಲಿ ಏನು ಬರುತ್ತೆ ಅಂತಂದರೆ ಸ್ಲೋ ಮಾಸ್ ಮೂಮೆಂಟು, ಸಡನ್ ಮಾಸ್ ಮೂಮೆಂಟು. ಸ್ಲೋ ಮಾಸ್ ಮೂಮೆಂಟಲ್ಲಿ ಏನು ಬರುತ್ತಂದರೆ ಕ್ರೀಪು, ಸಾಲಿಫ್ಲುಕ್ಷನು. ಸಡನ್ ಮಾಸ್ ಮೂಮೆಂಟಲ್ಲಿ ಏನೇನು ಬರುತ್ತಂದರೆ ಅರ್ತ್ ಫ್ಲೋ, ಮಡ್ ಫ್ಲೋ, ಲ್ಯಾಂಡ್ಸ್ಲೈಡ್, ಅವಲಾಂಚಸ್. ಇವಾಗ ಸ್ಲೋ ಮಾಸ್ ಮೂಮೆಂಟಿಗೆ ಮತ್ತು ಸಡನ್ ಮಾಸ್ ಮೂಮೆಂಟಿಗೆ ಏನು ಡಿಫ್ರೆನ್ಸಸ್ಸು? ಈ ಸ್ಲೋ ಮಾಸ್ ಮೂಮೆಂಟಲ್ಲಿ ಕ್ರೀಪ್ ಮತ್ತು ಸಾಲಿಫ್ಲುಕ್ಷನ್ ಇರುತ್ತಲ್ಲ, ಇದು ಇನ್ವಿಸಿಬಲ್ಲು.
ಇನ್ವಿಸಿಬಲ್ ಅಂತಂದರೆ ಕಣ್ಣಿಗೆ ಕಾಣೋದಿಲ್ಲ. ಆಮೇಲೆ ಮೇನ್ ಫೋರ್ಸ್ ಯಾವುದಪ್ಪ ಅಂತಂದರೆ ಗ್ರಾವಿಟಿ. ಇದೇನಪ್ಪ ಅಂದರೆ ಅರ್ತ್ ಫ್ಲೋ, ಮಡ್ ಫ್ಲೋ, ಲ್ಯಾಂಡ್ ಸ್ಲೈಡ್, ಅವಲಾಂಚಸ್ ಇದಾವಲ್ಲ, ಇದೇನಪ್ಪ ಅಂದರೆ ವಿಸಿಬಲು. ಇದಕ್ಕೆ ಮೇನ್ ಫೋರ್ಸಸ್ ಅಂತಂತಂದರೆ ಹೆವಿ ರೇನ್ಫಾಲು, ಆಮೇಲೆ ಗ್ರಾವಿಟಿ ಈಸ್ ಒನ್ ಆಫ್ ದಿ ಫ್ಯಾಕ್ಟರ್, ನಾಟ್ ದಿ ಮೇನ್ ಫ್ಯಾಕ್ಟರ್. ಇವಕ್ಕೆಲ್ಲ ಇದರ ಸ್ಲೋ ಮಾಸ್ ಮೂಮೆಂಟ್ ಮತ್ತು ಸಡನ್ ಮಾಸ್ ಮೂಮೆಂಟಿಗಿರೋ ಇವು ಡಿಫ್ರೆನ್ಸಸ್ಸು. ನೆಕ್ಸ್ಟು ಎರೋಜನಲ್ ಪ್ರೊಸೆಸಿಗೆ ಮತ್ತು ಡೆಪಾಸಿಷನಲ್ ಪ್ರೊಸೆಸಸ್ ಬಂದರೆ ನಾನು ಹೇಳಿದೆ 6 ಮೇಜರ್ ಏಜೆಂಟ್ಸ್ ಇಂಪಾರ್ಟೆಂಟ್ ಆಗ್ತವೆ. ಈ ಮೇಜರ್ ಏಜೆಂಟ್ಸ್ ಏನಪ್ಪ ಅಂದರೆ ಎರೋಜನಲ್ ಲ್ಯಾಂಡ್ ಫಾರ್ಮ್ಸು ಫಾರ್ಮ್ ಮಾಡುತ್ತೆ, ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸು ಫಾರ್ಮ್ ಮಾಡುತ್ತೆ. ಒಂದು ರನ್ನಿಂಗ್ ವಾಟರು, ವಿಂಡ್ಸು, ಗ್ಲೇಷಿಯರ್ಸು, ಗ್ರೌಂಡ್ ವಾಟರು, ವೇವ್ಸು, ಟೈಡ್ಸು, ಓಷನ್ ಕರೆಂಟು, ಆಮೇಲೆ ಲಾವಾ ಆ್ಯಂಡ್ ಮ್ಯಾಗ್ಮಾ. ಇವೇನಪ್ಪ ಅಂತಂದರೆ ಎಕ್ಸೋಜೆನಿಕ್ ಪ್ರೊಸೆಸ್ನ ಫಾರ್ಮ್ ಮಾಡುತ್ತೆ. ಇವಾಗ ಮಾಸ್ ಮೂಮೆಂಟ್ ವೆದರಿಂಗಲ್ಲಿ ಫಿಸಿಕಲ್ ವೆದರಿಂಗು, ಕೆಮಿಕಲ್ ವೆದರಿಂಗು, ಬಯೋಲಾಜಿಕಲ್ ವೆದರಿಂಗನ್ನು ನೋಡಿದ್ವಿ. ಹಾಗೆ ಸ್ಲೋ ಮಾಸ್ ಮೂಮೆಂಟಲ್ಲಿ ಏನು ಬರುತ್ತಪ್ಪ ಅಂದರೆ ಕ್ರೀಪು, ಸಾಲಿಫ್ಲುಕ್ಷನು. ಇವಾಗ ಇವೆರಡು ಥರಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಇದು ಡ್ರೈ ರೀಜನಲ್ಲಿ ಆಗುತ್ತೆ ಕ್ರೀಪ್ ಅನ್ನೋದು, ಇದು ವೆಟ್ ರೀಜನಲ್ಲಿ ಆಗುತ್ತೆ. ಇಲ್ಲೇನಾಗುತ್ತಪ್ಪ ಅಂತಂದರೆ ಸಾಯಿಲ್ ಆ್ಯಂಡ್ ಸರ್ಫೇಸ್ ಮಟೀರಿಯಲ್ಸ್ ದ್ಯಾಟ್ ಸ್ಲೋಲಿ ಮೂವ್ಸ್ ಡೌನ್ ದ ಸ್ಲೋಪ್. ಏನಾಗುತ್ತಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹಿಲ್ಲಿ ಏರಿಯಾ ಐತೆ. ಆ ಹಿಲ್ಲಿ ಏರಿಯಾದಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಲೈಟ್ ಕಂಬನ ಅಲ್ಲಿ ಸ್ಥಾಪಿಸಿದ್ವಿ. ಏನಾಗುತ್ತಪ್ಪ ಅಂತಂದರೆ ಇದು ಡ್ಯೂ ಟು ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ ಏನು ಮಾಡುತ್ತೆ ಅಂದರೆ ಇವೆಲ್ಲ ಸಾಯಿಲ್ ಪಾರ್ಟಿಕಲ್ಸ್ ಏನಪ್ಪ ಅಂತಂದರೆ ಕೆಳಗಡೆ ಮೂವ್ ಆಗ್ತಿರುತ್ತೆ, ಆದರೆ ನಮಗೆ ಕಾಣ್ತಾ ಇರೋಂಗಿಲ್ಲ. ಅದೇ ನಾವು ಏನಪ್ಪ ಅಂದರೆ ಈ ಲೈಟ್ ಕಂಬ ಇಷ್ಟು ಸ್ಟ್ರೇಟ್ ಆಗಿರುತ್ತಲ್ಲ, ಸ್ವಲ್ಪ ವರ್ಷಗಳನ್ನು ಬಿಟ್ಟು ನೋಡಿದಾಗ ಇದೊಂದು ಸ್ವಲ್ಪ ಏನಪ್ಪ ಅಂತಂದರೆ ಸ್ವಲ್ಪ ಬೆಂಡ್ ಆಗಿದ್ದನ್ನು ನೋಡ್ತೀವಿ. ಇದೇನಪ್ಪ ಅಂದರೆ ಕ್ರೀಪು, ಅಂದರೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ವೆನ್ ವಿ ಸಿ ದಿ ಆಬ್ಜೆಕ್ಟ್ ನಮ್ಗೆ ಗೊತ್ತಾಗುತ್ತೆ ಹಿಂಗಿತ್ತು ಹಿಂಗಂತ. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಫಸ್ಟ್ ಹಿಂಗಿತ್ತು, ಏನಪ್ಪ ಅಂದರೆ ಸ್ಟೇಟ್ ಇದ್ದು ಟ್ರೀಸು. ಅದೇ ನೋಡಿ ಕ್ರೀಪ್ ಆದ ತಕ್ಷಣ, ಕ್ರೀಪನ್ನು ಇನ್ಫ್ಲುಯೆನ್ಸ್ ಆದ ತಕ್ಷಣ ಇದು ನೋಡಿ ಲೈಟ್ ಕಂಬ ಏನಪ್ಪ ಅಂತಂದರೆ ಬೆಂಡ್ ಆಗಿದೆ. ಆಮೇಲೆ ಇದು ನೋಡಿ ಗಿಡನೂ ಏನಪ್ಪ ಅಂತಂದರೆ ಬೆಂಡ್ ಆಗಿದೆ ಈ ಥರ. ಇದು ಕ್ರೀಪು ಅಂದರೆ ಕಣ್ಣಿಗೆ ಇನ್ವಿಸಿಬಲ್ ಮತ್ತು ಗ್ರಾವಿಟಿಯಲ್ಲಿ ಫಾರ್ಮ್ ಆಗುತ್ತೆ. ಮತ್ತು ಕ್ರೀಪ್ ಎಸ್ಪೆಷಲಿ ಏನಪ್ಪ ಅಂದರೆ ಡ್ರೈ ರೀಜನಲ್ಲಿ ಆಗುತ್ತೆ. ಇವಾಗ ಸಾಲಿಫ್ಲುಕ್ಷನಿಗೆ ಬಂದ್ರೆ ಅಂತಂತಂದರೆ ಇದು ವೆಟ್ ರೀಜನಲ್ಲಿ ಆಗುತ್ತೆ. ಸೇಮ್ ಪ್ರೊಸೆಸ್ಸೇ ಆದರೆ ವೆಟ್ ರೀಜನಲ್ಲಿ ಆಗುತ್ತೆ. ಇಲ್ಲೇನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ದ ವೆರಿ ಸ್ಲೋ ಡೌನ್ ಸ್ಲೋಪ್ ಮೂಮೆಂಟ್, ಸ್ಯಾಚುರೇಟೆಡ್ ಸಾಯಿಲ್ ಆ್ಯಂಡ್ ರೆಗೋಲಿತ್ ಅಂದರೆ ಸಾಯಿಲ್ ಪಾರ್ಟಿಕಲ್ಸ್. ಇವು ಮೇಲಿನ ಸಾಯಿಲ್ ಪಾರ್ಟಿಕಲ್ಸ್ ಏನಪ್ಪ ಅಂತಂದರೆ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ ಬಟ್ ಇನ್ ವೆಟ್ ರೀಜನ್ ಕೆಳಗಡೆ ಬಂತಂತಂದರೆ ಅದಕ್ಕೆ ಸಾಲಿಫ್ಲಕ್ಷನ್ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ಸ್ಲೋ ಮಾಸ್ ಮೂಮೆಂಟಲ್ಲಿ ಕ್ರೀಪ್ ಮತ್ತು ಸಾಲಿಫ್ಲಕ್ಷನ್ಗಿರೋ ಡಿಫ್ರೆನ್ಸು. ನೆಕ್ಸ್ಟು ಸಡನ್ ಮಾಸ್ ಮೂಮೆಂಟು. ಈ ಸಡನ್ ಮಾಸ್ ಮೂಮೆಂಟಲ್ಲಿ ಮತ್ತೆ 4 ಡಿವಿಷನ್ ಬರ್ತವೆ. ಒಂದು ಅರ್ತ್ ಫ್ಲೋ, ಮಡ್ ಫ್ಲೋ, ಲ್ಯಾಂಡ್ ಸ್ಲೈಡ್ಸ್, ಅವಲಾಂಚಸ್. ಈ ಅರ್ತ್ ಫ್ಲೋಗೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಹೆವಿ ರೇನ್ಫಾಲ್. ಅರ್ತ್ ಫ್ಲೋ ಅಂದ್ರೇನು? ಫಾರ್ಮ್ ಆನ್ ಮಾಡ್ರೇಟ್ ಸ್ಲೋಪ್ ವೆನ್ ಫೈನ್ ಗ್ರೇನ್ಡ್ ಮಟೀರಿಯಲ್ ಲಿಕ್ವಿಫೈಸ್ ಆ್ಯಂಡ್ ರನ್ಸ್ ಔಟ್ ಇನ್ ಹವರ್ ಗ್ಲಾಸ್ ಶೇಪ್. ಏನಾಗುತ್ತಪ್ಪ ಅಂತಂದರೆ ಯಾವಾಗ ಮಳೆ ಬರುತ್ತಲ್ಲ, ಧಾರಾಕಾರ ಮಳೆ ಆದಾಗ ಇದೇನಪ್ಪ ಅಂತಂತಂದರೆ ಫ್ಲೋ ಆಗುತ್ತೆ ಕೆಳಗಡೆ, ಇದಕ್ಕೆ ಅರ್ತ್ ಫ್ಲೋ ಅಂತ ಕರಿತೀವಿ. ಇದೇನಪ್ಪ ಅಂದರೆ ಹೆವಿ ರೇನ್ಫಾಲು ಇದಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟು ಇದು ವಿಸಿಬಲ್ಲು. ನೆಕ್ಸ್ಟು ಮಡ್ ಫ್ಲೋ ಮತ್ತು ಲ್ಯಾಂಡ್ ಸ್ಲೈಡ್ಸಿಗೆ ಏನು ಡಿಫ್ರೆನ್ಸು? ಇದು ಲ್ಯಾಂಡ್ ಸ್ಲೈಡ್ಸು ಮೇನ್ಲಿ ಮೇಲಿನ ಪಾರ್ಟಲ್ಲಿ ಆಗುತ್ತೆ. ಆಮೇಲೆ ಮಡ್ ಫ್ಲೋ ಏನಪ್ಪ ಅಂತಂದರೆ ಎಲ್ಲಿ ನೀರು ಹರಿಯುತ್ತಲ್ಲ ಅಲ್ಲಿ ಆಗ್ತಿರುತ್ತೆ. ಇದಕ್ಕೆ ಇರೋ ಡಿಫ್ರೆನ್ಸಸ್ ಏನಪ್ಪ ಅಂತಂದರೆ ಲ್ಯಾಂಡ್ ಸ್ಲೈಡ್ಸಲ್ಲಿ ಬರೀ ಮಡ್ ಅಷ್ಟೇ ಆ್ಯಡ್ ಆಗೋಲ್ಲ, ಇದರಲ್ಲಿ ವೆಜಿಟೇಷನ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಟ್ರೀಸು, ಆಮೇಲೆ ಸ್ಟೋನ್ಸ್ಗಳು ಬರ್ತವೆ, ಬಂಡೆಗಳು ಬರ್ತವೆ. ಇಲ್ಲೇನಪ್ಪ ಅಂದರೆ ವೆಜಿಟೇಷನು, ಸ್ಟೋನ್ಸು, ಮಡ್ಡು ಎಲ್ಲ ಮಿಕ್ಸ್ ಆಗಿ ಹೋಗೋದಕ್ಕೆ ಲ್ಯಾಂಡ್ ಸ್ಲೈಡ್ಸ್ ಅಂತ ಕರಿತೀವಿ. ಮತ್ತು ಇದು ಅಪ್ಪರ್ ಪಾರ್ಟಿಂದ ಬರ್ತಿರುತ್ತೆ. ಮಡ್ ಫ್ಲೋ ಏನಾಗುತ್ತಪ್ಪ ಅಂತಂದರೆ ನೀರೇ ವಾಟರ್ ಈಸ್ ಫ್ಲೋಯಿಂಗ್ ಲೈಕ್ ಅ ಮಡ್. ಅಂದರೆ ನದಿ ಹೆಂಗೆ ಹರಿಯುತ್ತಲ್ಲ ಹಾಗೆ ಮಡ್ಡೇ ನೀರು ಥರ ಹರಿತಾ ಇರುತ್ತೆ, ಅದಕ್ಕೆ ಮಡ್ ಫ್ಲೋ ಅಂತ ಕರಿತೀವಿ. ಇದು ಮಡ್ ಫ್ಲೋ ಮತ್ತು ಲ್ಯಾಂಡ್ ಸ್ಲೈಡ್ಗೆ ಡಿಫ್ರೆನ್ಸಸ್ಸು. ಇವಾಗ ಅವಲಾಂಚಸ್ ಬಗ್ಗೆ ನೋಡ್ಬೇಕಂತಂದರೆ ಇನ್ನೊಂದು ಗ್ಲೇಷಿಯರ್ಸ್ ಅಂತ ಬರುತ್ತೆ. ಇವಾಗ ಅವಲಾಂಚಸ್ ಮತ್ತು ಗ್ಲೇಷಿಯರ್ಸಿಗೇನು ಡಿಫ್ರೆನ್ಸು? ಇವೆರಡು ಎಲ್ಲಿ ಆಗ್ತಾವಪ್ಪ ಅಂತಂದರೆ ಸ್ನೋ ಕವರ್ಡ್ ರೀಜನ್ಸಲ್ಲಿ ಆಗುತ್ತೆ.
ಇದು ಮೌಂಟೇನು, ಇದು ಸ್ನೋ, ಇದು ಮೌಂಟೇನು, ಇದು ಸ್ನೋ. ಇಲ್ಲಿ ಗ್ಲೇಷಿಯರಲ್ಲಿ ಏನಾಗುತ್ತಪ್ಪ ಅಂದರೆ ಈ ಗ್ಲೇಷಿಯರಲ್ಲಿ ಅಂತಂದರೆ ಸ್ಮಾಲ್ ಪಾರ್ಟ್ ಆಫ್ ಸ್ನೋ ಏನಪ್ಪ ಅಂತಂದರೆ ಸ್ಲೋಪ್ ಕಮ್ಸ್ ಡೌನ್ ಡ್ಯೂ ಟು ದಿ ಸ್ಲೋಪ್, ಅದಕ್ಕೇನಂತಂದರೆ ಗ್ಲೇಷಿಯರ್ ಅಂತ ಕರಿತೀವಿ. ಇದೇನಪ್ಪ ಲಾರ್ಜ್ ಪಾರ್ಟ್ ಆಫ್ ಸ್ನೋ ಏನಾದರೂ ಕೆಳಗಡೆ ಬಂದರೆ ಅದಕ್ಕೆ ಅವಲಾಂಚಸ್ ಅಂತ ಕರಿತೀವಿ. ಇದಕ್ಕೆ ಇರೋ ಡಿಫ್ರೆನ್ಸ್ ಇಷ್ಟೇ, ಏನಪ್ಪ ಅಂದರೆ ಸ್ಮಾಲರ್ ಪಾರ್ಟ್ ಆಫ್ ಸ್ನೋ ದ್ಯಾಟ್ ಕಮ್ಸ್ ಥ್ರೂ ದಿ ಸ್ಲೋಪ್ ಆಫ್ ದಿ ಮೌಂಟೇನ್ ಈಸ್ ನೋನ್ ಆಸ್ ಗ್ಲೇಷಿಯರು. ಅದೇ ಲಾರ್ಜರ್ ಪಾರ್ಟ್ ಆಫ್ ಸ್ನೋ ಇಫ್ ಇಟ್ ಕಮ್ಸ್ ಅಂಡರ್ ದಿ ಗ್ರಾವಿಟಿ ಆರ್ ಎನಿ ಅದರ್ ಫ್ಯಾಕ್ಟರ್ ಡೌನ್ವರ್ಡ್ ಈಸ್ ನೋನ್ ಆಸ್ ಅವಲಾಂಚಸ್. ಇದಕ್ಕೆ ಇರೋ ಡಿಫ್ರೆನ್ಸು ಏನಪ್ಪ ಅಂತಂದರೆ ನ್ಯೂ ಸ್ನೋ ಲೇಯರ್ ಇರುತ್ತೆ, ಇದು ಓಲ್ಡ್ ಸ್ನೋ ಲೇಯರ್ ಇರುತ್ತೆ. ಏನಪ್ಪ ಅಂದರೆ ಇದು ಈ ವೆದರಿಂಗ್ ಹಾಕೋದು ಕೆಳಗಡೆ ಬರುತ್ತೆ. ನೆಕ್ಸ್ಟು ಇವಾಗ ಎಕ್ಸೋಜೆನಿಕ್ ಪ್ರೊಸೆಸಲ್ಲಿ ಏನು ನೋಡಿದ್ವಿ ಅಂತಂತಂದರೆ ವೆದರಿಂಗ್ ನೋಡಿದ್ವಿ, ಇದರೊಳಗಡೆ ಫಿಸಿಕಲ್ ವೆದರಿಂಗು, ಕೆಮಿಕಲ್ ವೆದರಿಂಗು, ಬಯೋಲಾಜಿಕಲ್ ವೆದರಿಂಗ್ ನೋಡಿದ್ವಿ. ಹಾಗೆ ಮಾಸ್ ಮೂಮೆಂಟಲ್ಲಿ ಸಡನ್ ಸ್ಲೋ ಮಾಸ್ ಮೂಮೆಂಟು, ಸಡನ್ ಮಾಸ್ ಮೂಮೆಂಟು, ಇದರೊಳಗಡೆ ಕ್ರೀಪು, ಸಾಲಿಫ್ಲುಕ್ಷನು. ಈ ಸಡನ್ ಮಾಸ್ ಮೂಮೆಂಟಲ್ಲಿ ಅರ್ತ್ ಫ್ಲೋ, ಮಡ್ ಫ್ಲೋ, ಲ್ಯಾಂಡ್ ಸ್ಲೈಡ್ಸು, ಅವಲಾಂಚಸ್ಸು, ಇದನ್ನು ನೋಡಿದ್ವಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದರಲ್ಲಿ ಏನು ಬರುತ್ತೆ ಅಂತಂದರೆ ಎರೋಜನಲ್ ಪ್ರೊಸೆಸಸ್ಸು, ಡೆಪಾಸಿಷನಲ್ ಪ್ರೊಸೆಸ್ ಬರುತ್ತೆ. ಅದನ್ನು ಇವಾಗ ನೋಡೋಣ. ಎರೋಜನಲ್ ಪ್ರೊಸೆಸಸ್ಸು, ಡೆಪಾಸಿಷನಲ್ ಪ್ರೊಸೆಸ್ಸು. ಈ ಎರೋಜನಲ್ ಪ್ರೊಸೆಸಸ್ಸು ಮತ್ತು ಡೆಪಾಸಿಷನಲ್ ಪ್ರೊಸೆಸ್ ಆಗಬೇಕಂತಂದರೆ 6 ಮೇಜರ್ ಏಜೆಂಟ್ಸ್ಗಳು ಬರ್ತವೆ. ಒಂದೇನಪ್ಪ ಅಂತಂದರೆ ರನ್ನಿಂಗ್ ವಾಟರು, ಸೆಕೆಂಡು ವಿಂಡ್ಸು, ಆಮೇಲೆ ಗ್ಲೇಷಿಯರ್ಸು. ಈ ರನ್ನಿಂಗ್ ವಾಟರಿಂದ ಏನು ಲ್ಯಾಂಡ್ ಫಾರ್ಮ್ ಆಗುತ್ತಲ್ಲ ಅದಕ್ಕೆ ನಾವೇನು ಅಂತೀವಿ ಅಂತಂತಂದರೆ ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ ಅಂತ ಕರಿತೀವಿ. ಈ ವಿಂಡ್ಸಿಂದ ಲ್ಯಾಂಡ್ ಫಾರ್ಮ್ ಆಗೋದಕ್ಕೆ ಏವೋಲಿಯನ್ ಲ್ಯಾಂಡ್ ಫಾರ್ಮ್ ಅಂತ ಕರಿತೀವಿ. ಗ್ಲೇಷಿಯರಿಂದ ಆಗೋ ಲ್ಯಾಂಡ್ ಫಾರ್ಮ್ಸಿಗೆ ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಫಸ್ಟ್ ಇವು 3 ಫ್ಯಾಕ್ಟರ್ಸನ್ನು ನೋಡೋಣ, ಮೇಜರ್ ಏಜೆಂಟ್ಸನ್ನು ನೋಡೋಣ, ಆಮೇಲೆ 3 ಮೇಜರ್ ಏಜೆಂಟ್ಸನ್ನು ನೋಡೋಣ. ಇವಾಗ ರನ್ನಿಂಗ್ ವಾಟರಲ್ಲಿ ಏನಾಗುತ್ತಪ್ಪ ಅಂತಂದರೆ ರಿಲ್ಸು, ಗಲ್ಲೀಸು, ವ್ಯಾಲೀಸ್ ಫಾರ್ಮ್ ಆಗುತ್ತೆ. ರಿಲ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಹೊಲದಲ್ಲಿ ಅದು ನೋಡ್ಬೋದು ನಾವು. ಮಳೆ ಬಂತಂತಂದರೆ ನೀರು ಈ ಥರ ಹರಿತಿರುತ್ತನ್ನು ನೋಡ್ತೀವಿ, ಅದಕ್ಕೆ ರಿಲ್ಸ್ ಅಂತ ಕರಿತೀವಿ. ಇದನ್ನೇ ಡೀಪಾಗಿ ಆಗಿದ್ದರೆ ಈ ಥರ ಡೀಪಾಗಿ ಆದರೆ ಅದಕ್ಕೆ ಗಲ್ಲೀಸ್ ಅಂತ ಕರಿತೀವಿ. ಇನ್ ಕೇಸ್ ವ್ಯಾಲೀಸ್ ಅಂತಂತಂದರೆ 2 ಮೌಂಟೇನ್ ನಡುವೆ ವಿ ಶೇಪ್ ಇದೇನು ಫಾರ್ಮ್ ಆಗಿರುತ್ತಲ್ಲ ಇದಕ್ಕೆ ವ್ಯಾಲೀಸ್ ಅಂತ ಕರಿತೀವಿ. ಇವ್ಯಾವಪ್ಪ ಅಂದರೆ ರನ್ನಿಂಗ್ ವಾಟರ್ ಫಾರ್ಮ್ ಮಾಡುತ್ತೆ, ಏನು ರಿಲ್ಸು, ಗಲ್ಲೀಸು, ವ್ಯಾಲೀಸು. ಇನ್ನು ವಿಂಡ್ಸ್ ಯಾವ ಥರ ಫಾರ್ಮ್ ಆಗುತ್ತೆ ಅಂತಂತಂದರೆ ಫಸ್ಟು ವಿಂಡ್ ಫ್ಲೋ ಆಗೋದ್ರಿಂದ ಏನಪ್ಪ ಅಂದರೆ ಸ್ಮಾಲ್ ಪಾರ್ಟಿಕಲ್ಸ್ ಏನಪ್ಪ ಅಂತಂದರೆ ಹೋಗಿ ಬೇರೆ ಕಡೆ ಸೆಟಲ್ ಆಗ್ತವೆ. ಆಮೇಲೆ ಈ ಸ್ಮಾಲ್ ಪಾರ್ಟಿಕಲ್ಸ್ ಆದಕ್ಕೂ ಇವು ರಾಕ್ಸ್ಗಳು ಮೇಲೆ ಎಕ್ಸ್ಪೋಜರ್ ಆಗುತ್ತೆ. ಇವಾಗ ನೋಡಿ ಮತ್ತೆ ಆಮೇಲೆ ಡೀಪ್ ಏನಪ್ಪ ಅಂದರೆ ಇದು ಹಾಗೆ ಇವು ಹೋಗಿ ಸೆಟಲ್ ಆಗ್ತವೆ. ಇವಾಗ ಬಂಡೆಗಳು ಡೈರೆಕ್ಟ್ ಕಾಣೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದೇ ಇನ್ನೊಂದು ಸ್ವಲ್ಪ ವಿಂಡ್ ಎರೋಜನ್ ಆಯ್ತು ಅಂತಂತಾರೆ ಬರೀ ಬಂಡೆಗಳು ಅಷ್ಟೇ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ. ಇದು ವಿಂಡ್ ಎರೋಜನ್, ಇದಕ್ಕೆ ಏವೋಲಿಯನ್ ಲ್ಯಾಂಡ್ ಫಾರ್ಮ್ ಅಂತ ಕರೀತಾರೆ. ಏವೋಲಿಯನ್ ಲ್ಯಾಂಡ್ ಫಾರ್ಮ್ಸ್ ಫಾರ್ಮ್ ಮಾಡುತ್ತೆ. ಇವಾಗ ಗ್ಲೇಷಿಯರ್ ಬಂದರೆ ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಈ ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸು ಈಗ ನಾವಿಲ್ಲಿ ಹೆಂಗೆ ನೋಡಿದ್ವಲ್ಲ ರನ್ನಿಂಗ್ ವಾಟರಲ್ಲಿ ರಿಲ್ ಫಾರ್ಮ್ ಆಗುತ್ತೆ, ಗಲ್ಲಿ ಫಾರ್ಮ್ ಆಗುತ್ತೆ, ವ್ಯಾಲಿ ಫಾರ್ಮ್ ಆಗುತ್ತೆ. ಹಾಗೆಯೇ ಏನಪ್ಪ ಅಂತಂದರೆ ಮೌಂಟೇನು ಸ್ನೋ ಕವರ್ಡ್ ಇದ್ದಾಗ ಇದೇನು ಸ್ನೋ ಜೊತೆ ಏನು ಕೆಳಗಡೆ ಬರುತ್ತಲ್ಲ ಆವಾಗ ಬೇರೆ ಬೇರೆ ಮೌಂಟೇನ್ ಶೇಪ್ಸ್ ಫಾರ್ಮ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಇಷ್ಟು ಇವಾಗ ಮೌಂಟೇನ್ ಹಿಂಗಿತ್ತು, ಆದರೆ ಎರೋಜನ್ ಆಗೋದ್ರಿಂದ ಇವಾಗ ಮೌಂಟೇನ್ ಈ ಥರ ಕಾಣ್ತೈತೆ. ಇಷ್ಟೆಲ್ಲ ಎರೋಡ್ ಆಗಿದೆ. ಇದಕ್ಕೆ ಬೇರೆ ಬೇರೆ ಶೇಪ್ಸಿಗೆ ಬೇರೆ ಬೇರೆ ಥರ ಹೆಸರು ಕರೀತಾರೆ. ಫಾರ್ ಎಕ್ಸಾಂಪಲ್ ಸರ್ಕ್ಸ್ ಫಾರ್ಮ್ ಆಗ್ತವೆ, ಹಾರ್ನು, ಎರೇಟ್ಸು, ಫ್ಯೂಚರ್ ಹ್ಯಾಂಗಿಂಗ್ ವ್ಯಾಲೀಸು, ಟ್ರಂಕೇಟೆಡ್ ಸ್ಪರ್ಸು. ಏನಪ್ಪ ಅಂದರೆ ಇದನ್ನು ನೀವು ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ಸ್ ಅಂತ ಸೆಪ್ರೇಟಾಗಿ ಟಾಪಿಕ್ ತೊಗೊಂಡ್ರೆ ಇವು ಸರ್ಕ್ಸ್ ಬಗ್ಗೆ ಕರಿತೀರಿ, ಆಮೇಲೆ ಹಾರ್ನ್ಸ್ ಬಗ್ಗೆ ಕರಿತೀರಿ, ಎರೇಟ್ಸ್ ಬಗ್ಗೆ ಕರಿತೀವಿ, ಆಮೇಲೆ ಡೋಲ್ ಡ್ರಮ್ಸ್ ಅಂತ ಬರುತ್ತೆ. ಏನಂತಂತಂದರೆ
ಎಗ್ ಬಾಸ್ಕೆಟ್ ಇರುತ್ತಲ್ಲ ಆ ಥರ ಏನಪ್ಪ ಅಂದರೆ ಫಾರ್ಮ್ ಮಾಡ್ಕೊತ ಹೋಗುತ್ತೆ, ಅದಕ್ಕೆ ಡೋಲ್ಡ್ರಮ್ಸ್ ಅಂತ ಕರಿತೀವಿ. ಇದನ್ನು ಡಿಟೇಲ್ಡಾಗಿ ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಸರ್ಕ್ಸ್ ಅಂದ್ರೆ ಏನು, ಎಲ್ಟಿಸ್ ಅಂದ್ರೆ ಏನು, ಹಾರ್ನ್ ಅಂದ್ರೆ ಏನು, ಫ್ಯೂಚರ್ ಹ್ಯಾಂಗಿಂಗ್ ವ್ಯಾಲಿ ಅಂತಂದರೆ ಏನು. ಇವೇನಪ್ಪ ಅಂದರೆ 3 ಮೇಜರ್ ಏಜೆಂಟ್ಸ್ ಮುಗಿದು, ಇನ್ನೂ 3 ಮೇಜರ್ ಏಜೆಂಟ್ಸ್ ಅವು ಯಾವ ಅಂತ ನೋಡೋಣ. 4ನೇ ಮೇಜರ್ ಏಜೆಂಟ್ ಏನಪ್ಪ ಅಂದರೆ ಗ್ರೌಂಡ್ ವಾಟರು. 5ನೇ ಮೇಜರ್ ಏಜೆಂಟು ವೇವ್ಸು, ಟೈಡ್ಸು, ಓಷನ್ ಕರೆಂಟು. ಆಮೇಲೆ 6ನೇದು ಲಾವಾ, ಮ್ಯಾಗ್ಮಾ. ಈ ಗ್ರೌಂಡ್ ವಾಟರ್ ಏನು ಲ್ಯಾಂಡ್ ಫಾರ್ಮ್ ಮಾಡುತ್ತಲ್ಲ ಅದಕ್ಕೆ ಏನಪ್ಪ ಅಂತಂದರೆ ಕ್ರಾಸ್ಟ್ ಟೋಪೋಗ್ರಫಿ ಅಂತ ಕರಿತೀವಿ. ಈ ಕ್ರಾಸ್ಟ್ ಟೋಪೋಗ್ರಫಿ ಎಲ್ಲಿ ಫಾರ್ಮ್ ಆಗುತ್ತೆ ಅಂದರೆ ಲೈಮ್ ಸ್ಟೋನ್ ರಿಚ್ ರೀಜನ್ನಲ್ಲಿ ಫಾರ್ಮ್ ಆಗುತ್ತೆ. ನೆಕ್ಸ್ಟು ಇದು ವೇವ್ಸು, ಟೈಡ್ಸು, ಓಷನ್ ಕರೆಂಟ್ ಏನು ಲ್ಯಾಂಡ್ ಫಾರ್ಮ್ ಮಾಡುತ್ತಲ್ಲ ಅದಕ್ಕೆ ಕೋಸ್ಟಲ್ ಲ್ಯಾಂಡ್ ಫಾರ್ಮ್ ಅಂತ ಕರಿತೀವಿ. ಈ ಓಷನ್ ಕರೆಂಟ್ ಅಂತ ಸೆಪ್ರೇಟಾಗಿ ಟಾಪಿಕ್ ತೊಗೊಂಡ್ರೆ ಇದರೊಳಗೆ ಟೈಪ್ಸ್ ಆಫ್ ಓಷನ್ ಕರೆಂಟ್ಸ್ ಬರ್ತವೆ. ಕೋಲ್ಡ್ ಕರೆಂಟು, ವಾರ್ಮ್ ಕರೆಂಟು. ಇದರಲ್ಲಿ ಫಾರ್ ಎಕ್ಸಾಂಪಲ್ಸ್ ಇವು ಕೋಲ್ಡ್ ಕರೆಂಟ್, ವಾರ್ಮ್ ಕರೆಂಟ್ ಎಕ್ಸಾಂಪಲ್ಸು ಬೆನ್ಗುವೆಲಾ ಕರೆಂಟು, ಲ್ಯಾಬ್ರಡಾರ್ ಕರೆಂಟು, ಇವೆಲ್ಲ ನೋಡ್ತೀವಿ ಡೀಪಾಗಿ ಹೋದರೆ. ನೆಕ್ಸ್ಟು ಲಾವಾ ಆ್ಯಂಡ್ ಮ್ಯಾಗ್ಮಾ ಅಲ್ಲಿ ಬಂತಂತಂದರೆ ಇಲ್ಲಿ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸನ್ನು ನೋಡ್ತೀವಿ. ಈ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಏನಪ್ಪ ಅಂತಂತಂದರೆ 2 ಥರ ಬರ್ತವೆ. ಇಂಟ್ರೂಸಿವ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸು, ಎಕ್ಸ್ಟ್ರೂಸಿವ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸು, ಇದನ್ನು ನೋಡ್ತೀವಿ. ಇವಾಗ ಕ್ರಾಸ್ಟ್ ಟೋಪೋಗ್ರಫಿಯಲ್ಲಿ ಅಥವಾ ಗ್ರೌಂಡ್ ವಾಟರ್ ಏನಪ್ಪ ಅಂದರೆ ಇನ್ಫ್ಲೂಯೆನ್ಸ್ ಹೆಂಗೆ ಮಾಡುತ್ತೆ ಅಂತಂದರೆ ಇದು ಲೈಮ್ ಸ್ಟೋನ್ ರಿಚ್ ರೀಜನಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರೊಸೆಸ್ಸು ಫಾರ್ ಇನ್ ಕೇಸ್ ಏನಾದರೂ ಲೈಮ್ ಸ್ಟೋನ್ ರಿಚ್ ರೀಜನಲ್ಲಿ ನದಿ ಹರಿತಾ ಇತ್ತಂತಂದರೆ ಸಡನ್ನಾಗಿ ಇದು ರಿವರು ಡಿಸ್ಅಪಿಯರ್ ಆಗುತ್ತೆ, ಆಮೇಲೆ ಸಡನ್ನಾಗಿ ಅಪಿಯರ್ ಆಗುತ್ತೆ. ಈಗ ಯಾಕೆ ಹಿಂಗೆ ಡಿಸ್ಅಪಿಯರ್ ಆಗುತ್ತಪ್ಪ ಅಂತಂದರೆ ಲೈಮ್ ಸ್ಟೋನ್ ಬೇಗ ಕರಿಗೆ ಹೋಗುತ್ತೆ. ಇದರಿಂದ ಏನಪ್ಪ ಅಂದರೆ ನದಿ ಇಲ್ಲಿ ಒಳಗಡೆಯಿಂದ ಹರಿಯುತ್ತೆ. ಇಲ್ಲಿ ಒಳಗಡೆ ಹರಿಯುವಾಗ ಏನು ಮಾಡುತ್ತೆ ಅಂತಾರೆ ಕೆಲವೊಂದು ಲ್ಯಾಂಡ್ ಫಾರ್ಮ್ಸನ್ನು ಫಾರ್ಮ್ ಮಾಡುತ್ತೆ. ಏನು ಲ್ಯಾಂಡ್ ಫಾರ್ಮ್ಸನ್ನು ಫಾರ್ಮ್ ಮಾಡುತ್ತೆ? ಒಂದು ಸ್ಟೆಲೆಕ್ಟೈಟು, ಆಮೇಲೆ ಸ್ಟೆಲೆಗ್ಮೈಟು. ಏನಪ್ಪ ಅಂದರೆ ಈ ನೀರು ಹನಿ ಬಿದ್ದು ಏನಪ್ಪ ಅಂತಂದರೆ ಹಿಂಗೆ ಸ್ಟೆಲೆಗ್ಮೈಟ್ ಫಾರ್ಮ್ ಮಾಡುತ್ತೆ. ಇದು ನೀರು ಇಲ್ಲಿಂದ ಬೀಳುವಾಗ ಇಲ್ಲೊಂದು ಲ್ಯಾಂಡ್ ಫಾರ್ಮ್ ಆಗುತ್ತೆ, ಇದು ಸ್ಟೆಲೆಕ್ಟೈಟು, ಇದು ಸ್ಟೆಲೆಗ್ಮೈಟು. ಆಮೇಲೆ ಎರಡೂ ಕೆಲವೊಂದು ಸತಿ ಕೂಡಿರ್ತವೆ. ಸ್ಟೆಲೆಕ್ಟೈಟು ಮತ್ತು ಸ್ಟೆಲೆಗ್ಮೈಟ್ ಕೂಡಿದಾಗ ಇದಕ್ಕೆ ಪಿಲ್ಲರ್ ಅಂತ ಕರಿತೀವಿ. ಇಲ್ಲೇ ಕೊಟ್ಟಿರ್ತಾರೆ ನೋಡಿ ಸ್ಟೆಲೆಕ್ಟೈಟ್. ನೋಡಿದ್ದು ಏನಪ್ಪ ಅಂತಾರೆ ಇದು ನೀರು ಮೇಲಿಂದ ಕೆಳಗಡೆ ಇಲ್ಲಿ ಬೀಳ್ತಾ ಇದೆ ನೋಡಿ, ನೀರು ಕೆಳಗಡೆ ಬೀಳೋದ್ರಿಂದ ಏನಪ್ಪ ಅಂದರೆ ಸ್ಟೆಲೆಕ್ಟೈಟ್ ಫಾರ್ಮ್ ಆಗುತ್ತೆ. ಆಮೇಲೆ ಇದೇ ನೀರು ಬಿದ್ದು ಏನಪ್ಪ ಅಂದರೆ ಲೈಮ್ ಸ್ಟೋನ್ ಆ್ಯಡ್ ಆಗಿ ಏನಾಗುತ್ತೆ ಅಂತಂದರೆ ಸ್ಟೆಲೆಗ್ಮೈಟ್ ಫಾರ್ಮ್ ಆಗುತ್ತೆ. ಇದು ಏನಪ್ಪ ಅಂದರೆ ಸ್ಟೆಲೆಗ್ಮೈಟು ಮತ್ತು ಸ್ಟೆಲೆಕ್ಟೈಟ್ ಏನಪ್ಪ ಅಂದರೆ ಟೋಟಲಿ ಕೂಡಿ ಇದ್ದಾಗ ಪಿಲ್ಲರ್ ಅಂತ ಕರಿತೀವಿ. ಇವೇನಪ್ಪ ಅಂದರೆ ಗ್ರೌಂಡ್ ವಾಟರ್ ಇವು ಲ್ಯಾಂಡ್ ಫಾರ್ಮ್ಸನ್ನು ಫಾರ್ಮ್ ಮಾಡುತ್ತೆ. ಇದು ಸ್ಟ್ರಕ್ಚರ್ ಆಫ್ ಲೈಮ್ ಸ್ಟೋನ್ ಕೇವ್. ನೆಕ್ಸ್ಟು ವೇವ್ಸು, ಟೈಡ್ಸು, ಓಷನ್ ಕರೆಂಟ್ ಬಂತಂತಂದರೆ ಇವೇನಪ್ಪ ಅಂತಾರೆ ಇದರಲ್ಲಿ ನಾವು ಸಿ ಕ್ಲಿಫ್ ಅಂದರೆ ಇವು ಯಾವ್ಯಾವ ಲ್ಯಾಂಡ್ ಫಾರ್ಮ್ಸ್ ಫಾರ್ಮ್ ಮಾಡುತ್ತೆ ಅಂದರೆ ಸಿ ಕ್ಲಿಫ್ ಫಾರ್ಮ್ ಮಾಡುತ್ತೆ. ಆಮೇಲೆ ಹಿಲ್ ಸೈಡ್ ಎರೋಡೆಡ್ ಬೈ ವೇವ್ಸು, ವೇವ್ ಕಟ್ ಪ್ಲ್ಯಾಟ್ಫಾರ್ಮ್ಸು ಮತ್ತು ಒರಿಜಿನಲ್ ಲ್ಯಾಂಡ್ ಸರ್ಫೇಸನ್ನು ಫಾರ್ಮ್ ಮಾಡುತ್ತೆ. ನೆಕ್ಸ್ಟು ಲಾವಾ ಮತ್ತು ಮ್ಯಾಗ್ಮಾ ಬಂತಂತಂದರೆ ಇಲ್ಲಿ ಹೇಳಿದೆ ಇಂಟ್ರೂಸಿವ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸು, ಎಕ್ಸ್ಟ್ರೂಸಿವ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸು. ಫಾರ್ ಎಕ್ಸಾಂಪಲ್ ಇದೇನಪ್ಪ ಅಂದರೆ ಇದು ಅರ್ತ್ ಸರ್ಫೇಸ್ ಅಂತ ತಿಳ್ಕೊಂಡ್ರೆ ನೀವು, ಇದು ಅರ್ತ್ ಸರ್ಫೇಸ್ ಅಂತ ತಿಳ್ಕೊಂಡ್ರೆ ಇದು ಅರ್ತ್ ಸರ್ಫೇಸ್ ಅಂತ ತೊಗೊಂಡ್ರೆ ನೀವು ಇಲ್ಲಿ ಮೇಲ್ಗಡೆ ಆಗೋದಕ್ಕೆ ಏನಪ್ಪ ಅಂತಂದರೆ ಎಕ್ಸ್ಟ್ರೂಸಿವ್ ಲ್ಯಾಂಡ್ ಫಾರ್ಮ್ ಅಂತ, ಎಕ್ಸ್ಟ್ರೂಸಿವ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಈ ಒಳಗಡೆ ಆಗೋದಕ್ಕೆ ಇಂಟ್ರೂಸಿವ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ. ಇನ್ನು ಇಂಟ್ರೂಸಿವ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸನ್ನು ನಾವು ಡೀಟೇಲ್ಡಾಗಿ ಕಲ್ತ್ರೆ ಏನಪ್ಪ ಅಂತಂದರೆ ಬ್ಯಾಥೋಲಿತ್ ಬಗ್ಗೆ ಕಲಿತೀವಿ, ಪ್ಲೂಟಾನ್ ಬಗ್ಗೆ ಕಲಿತೀವಿ, ಸಿಲ್ಲು, ಡೈಕು, ಲ್ಯಾಕೋಲಿತ್ತು, ಇಲ್ಲೊಂದು ಮೆನ್ಷನ್ ಮಾಡಿಲ್ಲ ಲೋಪೋಲಿತ್ತು. ಇವೆಲ್ಲ ಏನಪ್ಪ ಅಂತಂದರೆ ಇವೆಲ್ಲ ಇಂಟ್ರೂಸಿವ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಒಳಗೆ ನಾವು ಕಲಿತೀವಿ. ನೆಕ್ಸ್ಟು ಎಕ್ಸ್ಟ್ರೂಸಿವ್ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಒಳಗೆ ಏನಪ್ಪ ಅಂತಂದರೆ ಮ್ಯಾಗ್ಮಾ ಅಂದರೆ ಏನು, ಲಾವಾ ಅಂದರೆ ಏನು, ಇದು ವೋಲ್ಕ್ಯಾನಿಕ್ ಎರಪ್ಷನ್ ಆದ ತಕ್ಷಣ ಏನೇನು ಹೊರಗಡೆ ಬರುತ್ತೆ, ಆ್ಯಶ್ ಫ್ಲೇಮು, ಆಮೇಲೆ ಇದು NO2 ಗ್ಯಾಸು, SO2 ಗ್ಯಾಸು ಮತ್ತು ಬೇರೆ ಬೇರೆ ಗ್ಯಾಸಸ್ ಹೊರಗಡೆ ಬರೋದನ್ನು ನೋಡ್ತೀವಿ. ಆಮೇಲೆ ಟೈಪ್ಸ್ ಆಫ್ ವೋಲ್ಕ್ಯಾನೋಸ್ ಬಂದಾಗ ಸಿಂಡರ್ ಕೋನ್ ಅಂದರೆ ಏನು ಮತ್ತು ಬೇರೆ ಬೇರೆ ಕೋನ್ಸ್ ಬರ್ತವೆ. ಕಾಂಪೋಸಿಟ್ ವೋಲ್ಕ್ಯಾನೋ ಬರುತ್ತೆ, ಈ ಥರ ವೋಲ್ಕ್ಯಾನೋ ಬರುತ್ತೆ, ಇದು ಕಾಂಪೋಸಿಟ್ ವೋಲ್ಕ್ಯಾನೋ ಅಂತ ಕರಿತೀವಿ. ಅಂದರೆ ಬೇರೆ ಬೇರೆ ಥರ ವೋಲ್ಕ್ಯಾನೋಸನ್ನು ನಾವು ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸನ್ನು ನೋಡ್ತೀವಿ. ಇದೇನಪ್ಪ ಅಂದರೆ ಲಾವಾ ಮತ್ತು ಮ್ಯಾಗ್ಮಾದಿಂದ ಆಗಿರೋ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸನ್ನು ನೋಡ್ತೀವಿ. ಇದಿಷ್ಟೆಲ್ಲ ನಾವು ನೋಡಿದರೆ ನಮಗೆ ಅದು ಚಾರ್ಟನ್ನು ನೆನಪಿಟ್ಕೊಂಡ್ರೆ ನಮಗೆ ಈ ಕ್ವಶನ್ಸ್ನ ಈಸಿಯಾಗಿ ಟ್ಯಾಕಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಒಂದು ಸತಿ ಗ್ಲಾನ್ಸನ್ನು ಮಾಡೋಣ ನಾವು ಏನೇನು ಕಲ್ತೀವಿ ಅಂತಂತ. ಫಸ್ಟ್ ಏನು ಕಲ್ತೀವಿ,
ಜಿಯೋಗ್ರಫಿನ ಏನು ಮಾಡಿದ್ದಾರೆ, 3 ಡಿವಿಷನ್ ಮಾಡಿದ್ದಾರೆ. ಏನು 3 ಡಿವಿಷನು? ಒಂದು ಫಿಸಿಯೋಗ್ರಫಿ, ಅಥವಾ ಜಿಯೋಮಾರ್ಫಾಲಜಿ, ಕ್ಲೈಮ್ಯಾಟೊಲಜಿ, ಓಷನೋಗ್ರಫಿ. ಈ ಜಿಯೋಮಾರ್ಫಾಲಜಿಯಲ್ಲಿ ಮತ್ತೆ 3 ಸಬ್ ಡಿವಿಷನ್ ಮಾಡಿದ್ದಾರೆ. ಒಂದು ಆಸ್ಟ್ರಾನಮಿ, ಜಿಯೋಮಾರ್ಫಿಕ್ ಪ್ರೊಸೆಸಸ್ಸು, ಒಂದು ಆಸ್ಟ್ರಾನಮಿ, ಒಂದು ಜಿಯೋಮಾರ್ಫಿಕ್, ಆಮೇಲೆ ಮೇಜರ್ ಲ್ಯಾಂಡ್ ಫಾರ್ಮ್ಸು. ಇದರಲ್ಲಿ ನಾವು ಏನು ಫೋಕಸ್ ಮಾಡಿದ್ದೀವಪ್ಪ ಅಂತಂತಂದರೆ ಜಿಯೋಮಾರ್ಫಿಕ್ ಪ್ರೊಸೆಸ್ನ ಫೋಕಸ್ ಮಾಡಿದ್ವಿ. ಈ ಜಿಯೋಮಾರ್ಫಿಕ್ ಪ್ರೊಸೆಸ್ನ ಮತ್ತೆ ಇದರಲ್ಲಿ ಏನು ನೋಡಿದ್ವಿ, ಈ ಜಿಯೋಮಾರ್ಫಿಕ್ ಪ್ರೊಸೆಸಲ್ಲಿ ಒಂದು ಎಂಡೋಜೆನಿಕ್ ಪ್ರೊಸೆಸ್ಸು, ಆಮೇಲೆ ಇನ್ನೊಂದು ಎಕ್ಸೋಜೆನಿಕ್ ಪ್ರೊಸೆಸ್ಸು. ಈ ಎಂಡೋಜೆನಿಕ್ ಪ್ರೊಸೆಸಲ್ಲಿ ಏನು ನೋಡಿದ್ವಿ, ಸ್ಲೋ ಮೂಮೆಂಟ್ ಪ್ರೊಸೆಸಸ್ಸು, ಸಡನ್ ಮೂಮೆಂಟ್ ಪ್ರೊಸೆಸಸ್ಸು. ಈ ಸ್ಲೋ ಮೂಮೆಂಟಲ್ಲಿ ಏನು ನೋಡಿದ್ವಿ ಅಂತಂತಂದರೆ ಓರೋಜೆನಿಕ್ ಪ್ರೊಸೆಸಸ್ಸು, ಎಪಿರೋಜೆನಿಕ್ಕು. ಈ ಸಡನ್ ಮೂಮೆಂಟ್ ಪ್ರೊಸೆಸಲ್ಲಿ ಮತ್ತೆ 4 ನೋಡಿದ್ವಿ, 3 ನೋಡಿದ್ವಿ, ಅರ್ತ್ಕ್ವೇಕು, ವೋಲ್ಕ್ಯಾನೋ, ಸುನಾಮೀಸು. ಆಮೇಲೆ ಎಕ್ಸೋಜೆನಿಕ್ ಪ್ರೊಸೆಸ್ಸಿಗೆ ಬಂದಾಗ ವೆದರಿಂಗು, ಮಾಸ್ ಮೂಮೆಂಟು, ಎರೋಜನಲ್ ಪ್ರೊಸೆಸಸ್ಸು, ಡೆಪಾಸಿಷನಲ್ ಪ್ರೊಸೆಸಸ್ಸು. ಈ ವೆದರಿಂಗಲ್ಲಿ ಏನು ನೋಡಿದ್ವಿ, ಫಿಸಿಕಲ್ ವೆದರಿಂಗು, ಕೆಮಿಕಲ್ ವೆದರಿಂಗು, ಬಯೋಲಾಜಿಕಲ್ ವೆದರಿಂಗು. ಮಾಸ್ ಮೂಮೆಂಟಲ್ಲಿ ಸ್ಲೋ ಮಾಸ್ ಮೂಮೆಂಟು, ಸಡನ್ ಮಾಸ್ ಮೂಮೆಂಟು. ಈ ಸ್ಲೋ ಮಾಸ್ ಮೂಮೆಂಟಲ್ಲಿ ಏನು ನೋಡಿದೀವಪ್ಪ ಅಂದರೆ ಕ್ರೀಪು, ಸಾಲಿಫ್ಲುಕ್ಷನು. ಈ ಸಡನ್ ಮಾಸ್ ಮೂಮೆಂಟಲ್ಲಿ ಅರ್ತ್ ಫ್ಲೋ, ಮಡ್ ಫ್ಲೋ, ಲ್ಯಾಂಡ್ ಸ್ಲೈಡ್, ಅವಲಾಂಚಸ್ ಇವನ್ನು ನೋಡಿದ್ವಿ. ಇಲ್ಲಿ ಏನಪ್ಪ ಅಂದರೆ 6 ಮೇಜರ್ ಏಜೆಂಟ್ಸ್ನ ನೋಡಿದ್ವಿ. ಒಂದು ರನ್ನಿಂಗ್ ವಾಟರು, ವಿಂಡ್ಸು, ಗ್ಲೇಷಿಯರು, ಓಷನ್ ವೇವ್ಸು, ಟೈಡ್ಸು, ಓಷನ್ ಕರೆಂಟು, ಆಮೇಲೆ ಗ್ರೌಂಡ್ ವಾಟರು, ಆಮೇಲೆ ಲಾವಾ ಮತ್ತು ಮ್ಯಾಗ್ಮಾ. ಇದಕ್ಕೆ ಫ್ಲೂವಿಯಲ್ ಲ್ಯಾಂಡ್ ಫಾರ್ಮ್ ಅಂತಾರಂತ ನೋಡಿದ್ವಿ, ಏವೋಲಿಯನ್ ಲ್ಯಾಂಡ್ ಫಾರ್ಮ್ ಅಂತ ಕರೀತಾರಂತ ನೋಡಿದ್ವಿ, ಇದಕ್ಕೆ ಗ್ಲೇಷಿಯರ್ ಲ್ಯಾಂಡ್ ಫಾರ್ಮ್ ಅಂತ ಕರೀತಾರಂತ ನೋಡಿದ್ವಿ, ಇದಕ್ಕೆ ಕೋಸ್ಟಲ್ ಲ್ಯಾಂಡ್ ಫಾರ್ಮ್ಸು, ಕ್ರಾಸ್ ಟೋಪೋಗ್ರಫಿ, ಆಮೇಲೆ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸು. ಇಷ್ಟೇನಪ್ಪ, ಇದೊಂದು ಚಾರ್ಟು. ಇಷ್ಟೆಲ್ಲ ನಾವೇನಪ್ಪ ಅಂದರೆ ಈ ಒಂದು ವಿಡಿಯೋಲ್ಲೇ ನೋಡಿದ್ವಿ. ಈ ವೆದರಿಂಗ್ ಪ್ರೊಸೆಸಸ್ ಮೇಲೆ ಒಂದು 2017 AEಯಲ್ಲಿ ಒಂದು ಕ್ವಶನ್ ಕೇಳಿದರು. ಏನು ಕ್ವಶನ್ ಕೇಳಿದ್ರಪ್ಪ ಅಂತಂದರೆ ಅರೇಂಜ್ ಇನ್ ಕ್ರೋನೋಲಾಜಿಕಲ್ ಆರ್ಡರ್. ಅಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ರಪ್ಪ ಅಂತಂತಂದರೆ ಟ್ರಾನ್ಸ್ಪೋರ್ಟೇಷನು, ಡೆಪಾಸಿಷನು, ಕಾಂಪ್ಯಾಕ್ಷನು, ವೆದರಿಂಗು. ಸೊ ಫ್ರೆಂಡ್ಸ್, ನೀವು ಪಾಸ್ ಮಾಡಿ ಈ ಥರ ಆನ್ಸರ್ ಹೇಳಿ. ಇವಾಗ ಇದರ ಆನ್ಸರ್ ಹೇಳ್ತೀನಿ ನಾನು.
ಇಲ್ಲೇನಾಗುತ್ತಪ್ಪ ಅಂತಂದರೆ ಯಾವುದೋ ಒಂದು ಏಜೆಂಟ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಒಂದು ರಾಂಗ್ ತೊಗೊಳ್ಳೋಣ. ಈ ರಾಂಗ್ ತೊಗೊಂಡಿದೆ ಅಂತಂದರೆ ಫಸ್ಟ್ ಏನಾಗುತ್ತೆ ಅಂತಂದರೆ ಎಕ್ಸ್ಟರ್ನಲ್ ಏಜೆಂಟ್ಸಿಂದ ಇದು ಎರೋಜನ್ ಆಗುತ್ತೆ, ವೆದರಿಂಗ್ ಆಗುತ್ತೆ. ಈ ವೆದರಿಂಗ್ ಆದಿ ಸೆಡಿಮೆಂಟ್ಸ್ ಏನಪ್ಪ ಅಂತಂದರೆ ಇಲ್ಲೇ ಉಳಿಯೋದಿಲ್ಲ. ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಏಜೆಂಟ್ಸಿಂದ ಏನಪ್ಪ ಅಂದರೆ ಫ್ಲೋ ಹಾಕೋತ ಹೋಗುತ್ತೆ. ಇದು ವೆದರಿಂಗ್ ಆಗೋದು ಪಾರ್ಟಿಕಲ್ಸ್ ಏನು ಫ್ಲೋ ಆಗುತ್ತಲ್ಲ, ಇದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಈ ಟ್ರಾನ್ಸ್ಪೋರ್ಟೆಡ್ ಮಟೀರಿಯಲ್ ಹೋಗಿ ಒಂದು ಕಡೆ ಏನಪ್ಪ ಅಂತಂದರೆ ಅಕ್ಯುಮುಲೇಟ್ ಆಗುತ್ತೆ. ಇದಕ್ಕೆ ಏನಪ್ಪ ಅಂತಂತಂದರೆ ಡಿಪಾಸಿಷನ್ ಅಂತ ಕರಿತೀವಿ. ಇದು ಆಫ್ಟರ್ ಫ್ಯೂ ಇಯರ್ಸ್ ಏನಾಗುತ್ತಪ್ಪ ಅಂತಂದರೆ ಇದಿಷ್ಟಿದ್ದು ಕಾಂಪ್ಯಾಕ್ಟ್ ಆಗಿ ಏನಪ್ಪ ಅಂದರೆ ಉಳಿದು ಬಿಡುತ್ತೆ. ಇಲ್ಲಿ ಇದಕ್ಕೆ ಕಾಂಪ್ಯಾಕ್ಷನ್ ಅಂತ ಕರಿತೀವಿ. ಸೊ ಫಸ್ಟ್ ಏನಪ್ಪ ಅಂತಂದರೆ ವೆದರಿಂಗ್ ಆಗುತ್ತೆ, ಫಸ್ಟು ವೆದರಿಂಗು, ಸೆಕೆಂಡು ಟ್ರಾನ್ಸ್ಪೋರ್ಟೇಷನು, ಥರ್ಡು ಡೆಪಾಸಿಷನು, ಫೋರ್ತು ಕಾಂಪ್ಯಾಕ್ಷನು. ಇವಾಗ ಇದರಲ್ಲಿ ಆಪ್ಷನ್ಸ್ ನೋಡಿದರೆ ಫಸ್ಟ್ ಏನಪ್ಪ ಅಂತಂದರೆ ವೆದರಿಂಗ್ ಬರಬೇಕು. ಅಂದರೆ ಏನಂತ ಇದರ ಆನ್ಸರ್ ಏನಾಗುತ್ತಪ್ಪ ಅಂದರೆ 4, ಆಮೇಲೆ 1, ಆಮೇಲೆ 2 ಆ್ಯಂಡ್ 3. ಇದೇನಪ್ಪ ಅಂತಂದರೆ ಈ ಥರ ಆನ್ಸರ್ ಆಗುತ್ತೆ. ಇದು ಹಿಂಗೆ ಕ್ರೋನಾಲಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳಿದರು. ಸೊ ಫ್ರೆಂಡ್ಸ್, ನೀವು ಅದೊಂದು ಚಾರ್ಟನ್ನು ನೆನಪಿಟ್ಕೊಂಡ್ರೆ ಯಾವುದೋ ಒಂದು ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದಿಸ್.